ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ದಿನ ದೇವರ ಜೀವವುಳ್ಳ ವಾಕ್ಯಗಳನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ದೇವರ ವಾಕ್ಯವು ದೇವಭಕ್ತರ ಜೀವಿತದಲ್ಲಿ ಆಹಾರವು, ಅದು ಆಧರಣೆಯು, ಸಂತೈಸುವಿಕೆಯೂ ಆಗಿದೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವಂಥವರಾಗಿದ್ದೇವೆ. ಈ ದಿನ ದೇವರ ವಾಕ್ಯವನ್ನು ನಾವು ಆಲಿಸಲಿಕ್ಕೆ ಹೋಗುತ್ತಿರುವಂಥ ವಿಷಯ, ಪುನಃ ಬಂದರೆ ಪುನರುಜ್ಜೀವನ ಮಾಡುವೆನು. ಪುನಃ ಬಂದರೆ ಪುನರುಜ್ಜೀವನ ಮಾಡುವೆನು. ಸ್ವಲ್ಪ ಅದು ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಆಗ್ಬೋದು. ಇಂಗ್ಲೀಷಲ್ಲಿ ನೋಡಿದ್ರೆ, ಇಫ್ ಯು ರಿಟರ್ನ್ ಐ ವಿಲ್ ರೆಸ್ಟೋರ್ ಯು. ಇಫ್ ಯು ರಿಟರ್ನ್ ಐ ವಿಲ್ ರೆಸ್ಟೋರ್ ಯು ಅಂದರೆ, ನೀನು ಪುನಃ ನನ್ನ ಬಳಿಗೆ ಬರುವುದಾದರೆ ನಿನ್ನನ್ನು ಮತ್ತೆ ಪುನರುಜ್ಜೀವನಗೊಳಿಸುತ್ತೇನೆ. ಪುನರುಜ್ಜೀವನಗೊಳಿಸುವುದಂದರೆ ಪುನಃ ನಿನ್ನನ್ನು ಉಜ್ಜೀವನಗೊಳಿಸುತ್ತೇನೆ, ಪುನಃ ನಿನ್ನನ್ನು ಜೀವಂತಗೊಳಿಸುತ್ತೇನೆ, ಪುನಃ ನಿನ್ನನ್ನು ಉಪಯೋಗಿಸುತ್ತೇನೆ ಎಂದು ಹೇಳುವಂಥದ್ದು ಆಗಿದೆ ನನ್ನ ಪ್ರಿಯ ದೇವಜನವೇ. ಅದಕ್ಕಾಗಿ ಒಂದು ಉದಾಹರಣೆಯನ್ನು ನಾನು ಹೇಳಬೇಕಂತ ಅಂದುಕೊಳ್ಳುತ್ತೇನೆ. ಉದಾಹರಣೆಗೆ, ನನ್ನ ಬಳಿಯಲ್ಲಿ ಒಂದು 500 ರೂಪಾಯಿ ನೋಟ್ ಇದೆ. ಈ 500 ರೂಪಾಯಿ ನೋಟನ್ನು ನೀವು ನೋಡುವಾಗ, ಈ 500 ರೂಪಾಯಿ ನೋಟು ಹೊಸದಾಗಿದ್ದರೂ ಕೂಡ ಇದರ ಬೆಲೆ ಸೇಮ್ ಆಗಿರುತ್ತೆ. ಒಂದು ವೇಳೆ ಮಣ್ಣಲ್ಲಿ ಬಿದ್ದು ಆಚೆ ಬಂದರೂ ಇದರ ಬೆಲೆ 500 ರೂಪಾಯಿ ಮಾತ್ರನೇ ಆಗಿರುತ್ತದೆ. ನಾವಿದನ್ನು ಮಡಚಿ ಕೊಡುವಾಗಲೂ ಇದರ ಬೆಲೆ ಸೇಮ್ ಆಗಿರುತ್ತದೆ. ಹಾಗೆಯೇ ಇದನ್ನು ಚೆನ್ನಾಗಿ ಈ ಥರ ಮಾಡಿಬಿಟ್ರೂ ಕೂಡ, ಕೊಡಿ ಪಾಸ್ಟೇ ನಾನು ಉಪಯೋಗಿಸ್ಕೊಳ್ತೀನಿ ಅಂತೀರ. ಯಾಕೆಂದರೆ ಇದನ್ನು ಏನು ಮಾಡಿದ್ರು ಕೂಡ ಇದರ ವ್ಯಾಲ್ಯೂ ಹೋಗೋದು ಕಡಿಮೆ ಆಗುತ್ತಾ? ಇದನ್ನು ಚೆನ್ನಾಗಿ ಇದು ಮಾಡಿಬಿಟ್ಟಿದ್ದೀನಿ ಪಾಸ್ಟ್ರೆ, 500 ಕಡಿಮೆ ಆಗ್ತಾ ಇದೆ ಪಾಸ್ಟ್ರೆ, 300 ರೂಪಾಯಿ ಆಗ್ತಾ ಇದೆ, 100 ರೂಪಾಯಿ ಆಗ್ತಾ ಇದೆ ಅಂತೀವ? ಇಲ್ಲ. ಯಾಕೆಂದರೆ ಇದಕ್ಕೆ ಒಂದು ವ್ಯಾಲ್ಯೂ ಅನ್ನೋದಿದೆ. ಮತ್ತೆ ಇದನ್ನು ನಾವೇನು ಮಾಡಿ ನೀಟಾಗಿ ಮಾಡಿ ಇದನ್ನು ನಾವು ಉಪಯೋಗಿಸಿದರೆ ಇದರ ಬೆಲೆ ಮತ್ತೆ 500 ರೂಪಾಯಿ ಆಗುತ್ತದೆ. ಹಾಗೆಯೇ ನಮ್ಮ ಜೀವಿತದಲ್ಲಿ ತಪ್ಪು ಮಾಡದೇ ಇರುವಂಥವರು ಇಲ್ಲ, ಕೆಟ್ಟದ್ದು ಮಾಡದೇ ಇರುವಂಥವರಿಲ್ಲ, ಅವಿಧೇಯತೆಯನ್ನು ತೋರಿಸದೇ ಇರುವಂಥವರಿಲ್ಲ, ದೇವರನ್ನ ಬಿಟ್ಟು ಹೋಗದೇ ಇರುವಂಥವರಿಲ್ಲ. ಒಂದಲ್ಲ ಒಂದು ಪರಿಸ್ಥಿತಿಗಳಲ್ಲಿ ನಮ್ಮ ನಂಬಿಕೆ ಕಡಿಮೆ ಆಗಬಹುದು, ನಾವು ಅವಿಧೇಯತೆಯನ್ನು ತೋರಿಸಬಹುದು, ದೇವರಿಗೆ ನೋವು ಪಡಿಸಿರಬಹುದು. ಆದರೆ ದೇವರು ಹೇಳುತ್ತಾನೆ, ಇನ್ನೂ ನಾನು ನನ್ನ ಕರಗಳನ್ನು ಚಾಚಿ, ಮಗಳೇ ಮಗನೇ ನನ್ನ ಬಳಿ ಬಾ ಎಂದು ನಾನು ಕಾಯುತ್ತಿದ್ದೇನೆ. ಹಿಂತಿರುಗಿ ನೀವು ಬಂದರೆ ಮತ್ತೆ ನಾನು ನಿಮ್ಮನ್ನ ಉಜ್ಜೀವನ ಮಾಡುತ್ತೇನೆ. ಹಲ್ಲೆಲೂಯಾ. ಮತ್ತೆ ನಾನು ನಿಮ್ಮನ್ನೇನು ಮಾಡ್ತೇನೆ? ಉಪಯೋಗಿಸಿಕೊಳ್ಳುತ್ತೇನೆ, ಮತ್ತೆ ನಿಮ್ಮನ್ನ ಜೀವಂತಗೊಳಿಸುತ್ತೇನೆ. ಅನೇಕ ಸಾರಿ ಕೆಲವು ಮರಗಳನ್ನು ನೀವು ನೋಡ್ರಿ, ಅವು ಬೇಸಿಗೆ ಕಾಲ ಬಂದಾಗ ಕೆಲವು ಮರಗಳು ಹಾಗೆಯೇ ಕುಗ್ಗಿ ಹೋಗ್ಬಿಡುತ್ತವೆ, ಕೆಲವು ಸಾರಿ ಒಣಗಿ ಹೋಗುವ ಸ್ಥಿತಿಗೆ ಬರಬಹುದು. ಆದರೆ ಮತ್ತೆ ನೀವೇನಾದ್ರೂ ಸ್ವಲ್ಪ ನೀರು ಕೊಟ್ರೆ ಮತ್ತೆ ಅದೇನಾಗುತ್ತೆ? ಚಿಗುರುತ್ತೆ. ಹೌದಲ್ವಾ? ಎಷ್ಟೋ ಮರಗಳು ಬೇಸಿಗೆ ಕಾಲ ಬಂದಾಗ ಹಾಗೆಯೇ ಮುದುಡಿ ಹೋಗುತ್ತವೆ, ಆದರೆ ಮಳೆಗಾಲ ಬಂದಾಗ ಮತ್ತೆ ಅವೇನು ಮಾಡ್ತವೆ? ಚಿಗುರುತ್ತವೆ. ಹಾಗಾದರೆ ದೇವರ ಬಳಿಯಲ್ಲಿ ನಾವು ಬರುವಾಗ, ದೇವರ ಸಮ್ಮುಖಕ್ಕೆ ನಾವು ಹಿಂತಿರುಗಿ ಬರುವಾಗ ದೇವರು ಹೇಳುತ್ತಾರೆ, ಮತ್ತೆ ನಾನು ನಿಮ್ಮನ್ನ ರೆಸ್ಟೋರ್ ಮಾಡ್ತೇನೆ, ಮತ್ತೆ ನಿಮ್ಮನ್ನ ಪುನರುಜ್ಜೀವನಗೊಳಿಸುತ್ತೇನೆ ಎಂದು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಕೆಲವು ಸಾರಿ ಹೇಳ್ಬೋದು, ನನಗೆ ವಯಸ್ಸಾಗ್ತಾ ಇದೆ, ನನಗೆ ಮೊದಲಿನ ಪ್ರೀತಿ ಇಲ್ಲ, ಮೊದಲ ಹಾಗೆ ನಾನು ಆತ್ಮೀಕವಾಗಿಲ್ಲ, ಮೊದಲ ಹಾಗೆ ದೇವರ ಸೇವೆ ಮಾಡೋಕ್ಕಾಗ್ತಾ ಇಲ್ಲ, ಮೊದಲ ಹಾಗೆ ನನಗೆ ಆಶೀರ್ವಾದ ಇಲ್ಲ ಅಂತ ಯಾರಾದರೂ ನೀವು ಅಂದುಕೊಂಡಿದ್ದರೆ ದೇವರು ಹೇಳ್ತಾನೆ, ನಾನು ಯಾವತ್ತಿಗೂ ಬದಲಾಗದ ದೇವರು. ದೇವರು ಬದಲಾಗಿದ್ದಾರಾ? ದೇವರು ಹಾಗೆ ಇದ್ದಾರೆ, ನಾವೇ ಬದಲಾಗಿರೋದು. ನಮಗೆ ವಯಸ್ಸಾಗೋಗಿದೆ, ನಮಗೆ ನಂಬಿಕೆ ಕಡಿಮೆ ಆಗೋಗಿದೆ, ನಾವೇ ದೇವರನ್ನ ಬಿಟ್ಟು ಹೋಗ್ತಾ ಇದ್ದೇವೆ ಹೊರತು ದೇವರು ಒಂದು ಕೂಗುವಷ್ಟರ ದೂರದಲ್ಲಿದ್ದಾರೆ. ಆತನು ತುಂಬಾ ದೂರದಲ್ಲಿಲ್ಲ, ಆತನು ಕೇಳಿಸಲ್ಲ, ಆತನಿಗೆ ಅರ್ಥ ಆಗಲ್ಲ ಅನ್ನುವಂಥದ್ದಲ್ಲ. ಆತನು ನಿನ್ನೆ ಇವತ್ತು ನಾಳೆ ನಿರಂತರವೂ ಏಕ ರೀತಿಯಲ್ಲಿದ್ದಾರೆ. ಆತನು ಬದಲಾಗಿದ್ದಾರಾ? ಇಲ್ಲ. ನಾವೇ ಕೆಲವು ಸಾರಿ ಬದಲಾಗ್ತೇವೆ, ನಾವೇ ಬಿಟ್ಟು ಹೋಗ್ತೇವೆ. ನಾನು ಒಂದು ಉದಾಹರಣೆ ಯಾವಾಗಲೂ ಹೇಳ್ತಾ ಇರ್ತಾನೆ. ಒಂದು ತಂದೆ ಮತ್ತು ಒಂದು ಮಗು ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳಿದ್ರೆ, ಮಗುವು ತಂದೆಯ ಕೈಯನ್ನು ಹಿಡ್ಕೊಂಡಿರ್ತದೆ. ಏನಾದರೂ ಮಧ್ಯದಲ್ಲಿ ನಾಯಿ ಬೊಗಳುತ್ತು ಅಂತ ತಿಳ್ಕೊಳ್ಳಿ,
ಶಬ್ದ ಆಯಿತು ಅಂತ ತಿಳ್ಕೊಳ್ಳಿ, ಮಧ್ಯದಲ್ಲಿ ಸ್ವಲ್ಪ ನೀರಿನ ಹೊಂಡ ಇದೆ ಅಂತ ತಿಳ್ಕೊಳ್ಳಿ, ಮಗುವು ತಂದೆಯ ಕೈಯನ್ನ ಬಿಟ್ಟುಬಿಡುತ್ತದೆ. ಯಾಕೆಂದ್ರೆ ಭಯಪಟ್ಟು ಬಿಡುತ್ತದೆ. ಆದರೆ ತಂದೆ ಏನಾದರೂ ಮಗುವಿನ ಕೈಯನ್ನ ಹಿಡ್ಕೊಂಡಿದ್ದೇ ಆಗಿದ್ರೆ ತಂದೆ ಏನಾದರೂ ಕಷ್ಟ ಬಂದಾಗ ಬಿಟ್ಬಿಡ್ತಾರ? ಬಿಡಲ್ಲ. ಯಾಕೆಂದ್ರೆ ನೀವು ಕಳೆದ ಸಾರಿಗಳು ನೋಡ್ತೀವಿ, ಕೆಲವು ಸಾರಿ ನಾವು ಸಣ್ಣ ಸಣ್ಣ ವಿಡಿಯೋಗಳು ನೋಡ್ತೇವೆ. ಏನು ಮಾಡ್ತಾರೆ, ಮಗುವನ್ನ ಎದೆ ಮೇಲೆ ಅಪ್ಪಿಕೊಂಡು ತಾಯಿಯನ್ನವಳು ಕೆಳಕ್ಕೆ ಬೀಳ್ತಾಳೆ. ನಾನೊಂದು ವಿಡಿಯೋ ನೋಡಿದ್ದೀನಿ, ಅದು ಐ ಥಿಂಕ್ ಚೀನಾದಲ್ಲೂ ಯಾವುದೋ ಎಲ್ಲೋ ಇರುವಂಥದ್ದು. ಒಂದು ತಾಯಿ ಮಗುವನ್ನ ಎತ್ಕೊಂಡು ಹೋಗ್ತಾ ಇರ್ತಾಳೆ, ಹೋಗ್ತಾ ಇರುವಾಗ ಜಾರಿ ಬಿಡ್ತಾಳೆ. ಜಾರಿ ಬಿಟ್ಟಾಗ ತಾಯಿ ಬೀಳೋ ಟೈಮಲ್ಲಿ ಏನ್ ಮಾಡ್ತಾಳೆ ಗೊತ್ತಾ, ಮಗುವನ್ನ ಮೇಲೆ ತಗೊಂಡು ಆಕೆ ಕೆಳಗಡೆ ಬೀಳ್ತಾಳೆ. ಆಕೆ ಬಿದ್ದ ತಕ್ಷಣ ತಲೆ ಆ ಫುಟ್ಪಾತ್ ಇರುತ್ತಲ್ಲ, ಫುಟ್ಪಾತ್ ಕಲ್ಲಿಗೆ ತಗಲಿ ಆ ಮಗಳು ಅಲ್ಲಿ ಏನಾಗ್ತಾಳೆ ಅಂದ್ರೆ ಇದು ಮತಿ ಹೋಗ್ಬಿಡುತ್ತದೆ. ಅಲ್ಲಿರುವಂಥವರೆಲ್ಲ ಬಂದು ನೋಡ್ತಾರೆ, ಮಗು ಆರಾಮಾಗಿದೆ, ಆದರೆ ತಾಯಿ ಮಾತ್ರ ಏಟು ಬಿದ್ದು ಆಕೆಗೆ ತೊಂದರೆ ಆಗಿದೆ. ನೀವೆಷ್ಟೋ ಸಾರಿ ನೀವು ನೋಡಿರ್ತೀರಾ, ಭೂಕಂಪಗಳಾದ ಜಾಗದಲ್ಲಿ, ಸುನಾಮಿಗಳಾದ ಜಾಗದಲ್ಲಿ, ಏನಾದರೂ ತೊಂದರೆಗಳಾದ ಜಾಗದಲ್ಲಿ ನೀವು ನೋಡ್ತಾ ಇರ್ತೀರಾ, ಆ ತಂದೆ ತಾಯಿಗಳು ಏನ್ ಮಾಡ್ತಾರೆ, ಮಕ್ಕಳನ್ನ ಕಾಪಾಡಿ ಅವರೇನ್ ಮಾಡ್ತಾರೆ, ತೊಂದರೆಗೂ ಕೂಡ ಒಳಪಡುವಂತವರಾಗಿರುತ್ತಾರೆ. ಹಾಗೇನೆ ದೇವರು ಕೂಡ, ನಾವು ದೇವರನ್ನ ಬಿಟ್ಟು ಹೋಗಬಹುದೇನೋ, ಆದರೆ ದೇವರು ಯಾವತ್ತೂ ನಮ್ಮನ್ನ ಆಗಲಿ ಹೋಗುವುದಿಲ್ಲ. ನಾವು ತಪ್ಪು ಮಾಡಿದಾಗಲೂ ಅಷ್ಟೇ, ನನ್ನ ಮಗಳು ನನ್ನ ಮಗನು ಹಿಂತಿರುಗಿ ನನ್ನ ಬಳಿಯಲ್ಲಿ ಬರುತ್ತಾಳೆ ಅಂತ ಕಾಯ್ತಾನೆ ಹೊರತು ಆತನು ನಮ್ಮನ್ನು ಬಿಟ್ಟು ಬಿಡೋದಿಲ್ಲ. ಪ್ರಾರಂಭದಲ್ಲಿ ಒಂದು ವಾಕ್ಯವನ್ನು ನಾನು ನಿಮಗೆ ಓದಿದೆ, ಅದೇ ನಾವು ನೋಡ್ತಾ ಇದ್ದೆ ಕೀರ್ತನೆಗಳಲ್ಲಿ 78 14ನೇ ವಾಕ್ಯದಲ್ಲಿ ಹೇಳುವಂಥ ವಾಕ್ಯ ನಾನು ಹೇಳಿದೆ. ದೇವರು ನಾವು ತಪ್ಪು ಮಾಡಿದ ತಕ್ಷಣ ಆತನು ಶಿಕ್ಷಿಸುವ ದೇವರಲ್ಲ, ಆತನು ಕಾಯುವ ದೇವರು. ಒಂದು ವೇಳೆ ಆಲೋಚನೆ ಮಾಡಿ, ನಾವು ತಪ್ಪು ಮಾಡಿದ ತಕ್ಷಣ ದೇವರು ನಮಗೆ ಶಿಕ್ಷೆ ಕೊಟ್ಟರೆ ನಾವಿರ್ತೀವ? ಇರಲ್ಲ, ನಾವಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ದೇವರು ಶಿಕ್ಷಿಸುವವನಲ್ಲ, ರಕ್ಷಿಸುವ ದೇವರು. ಹಲ್ಲೆಲೂಯಾ. ಸೊ ಅದರಿಂದ ಇವತ್ತು ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆರೆಮೀಯನ ಗ್ರಂಥ, ಯೆರೆಮೀಯನ ಪ್ರವಾದನೆಯ ಗ್ರಂಥ 15ನೇ ಅಧ್ಯಾಯ 19ನೇ ವಾಕ್ಯ. ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯ 19ನೇ ವಾಕ್ಯ. ಇಲ್ಲಿ ಹೇಳುತ್ತದೆ, ಇದರಿಂದ ಯೆಹೋವನು ಹೀಗಂದಿದ್ದಾನೆ, ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದದ್ದನ್ನು ನಿರಾಕರಿಸಿ ಅಮೂಲ್ಯವಾದದ್ದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ, ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆಗೆ ತಿರುಗದಿರುವೆ. ಆಮೆನ್. ಈ ವಾಕ್ಯದಲ್ಲಿ ಬಹಳ ನಿಜವಾಗಿ ಆಳವಾದಂಥ ಅನೇಕ ಸತ್ಯಾರ್ಥಗಳಿದ್ದಾವೆ. ಸ್ವಲ್ಪ ನಿಧಾನವಾಗಿ ನಾವು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುತ್ತಾ ಹೋಗೋಣ. ಮೊದಲನೇದಾಗಿ ಹೇಳ್ತಾ ಇದೆ ವಾಕ್ಯ, ನೀನು ನನ್ನ ಕಡೆಗೆ ಹಿಂದಿರುಗಿದರೆ. ಹೇಗೆ ಹಿಂದಿರುಗಿದರೆ? ಜೆನ್ಯೂನ್ ರಿಪೆಂಟೆನ್ಸ್ ಅಂತ ಹೇಳ್ತಾರೆ. ನಿಜವಾದ ತಿರುಗುವಿಕೆ, ನಿಜವಾಗಿ ದೇವರ ಕಡೆಗೆ ಬರುವಿಕೆ. ಅಪ್ಪ, ನಿನ್ನನ್ನು ಬಿಟ್ಟು ಹೋದೆ, ನಷ್ಟ ಹೊಂದಿದೆ. ನಿನ್ನನ್ನು ಬಿಟ್ಟು ಹೋದೆ, ಪಾಪಿ ಆದೆ. ನಿನ್ನನ್ನು ಬಿಟ್ಟು ಹೋದೆ, ನನಗೆ ಪ್ರೀತಿ ಸಿಗಲಿಲ್ಲ. ನಾನೇನೋ ಲೋಕದಲ್ಲಿ ಸಾಧನೆ ಮಾಡ್ತೀನಿ ಅಂತ ಹೋದೆ, ಆದರೆ ನಿನ್ನನ್ನು ಬಿಟ್ಟು ನಾನೇನೂ ಸಾಧನೆ ಮಾಡೋಕ್ಕೆ ಆಗಲ್ಲಪ್ಪ ಅಂತ ನೀವು ಹಿಂತಿರುಗಿ ಬಂದರೆ ದೇವರು ನಿಮ್ಮನ್ನು, ನನ್ನನ್ನು ಏನು ಮಾಡ್ತಾನಂತೆ? ಪುನರುಜ್ಜೀವನ ಮಾಡುತ್ತಾನೆ. ಒಣಗಿ ಹೋದ ಸ್ಥಿತಿ, ಬಲಹೀನವಾದ ಸ್ಥಿತಿ, ಪಾಪವಾದ ಸ್ಥಿತಿ, ಎಂತಹ ಸ್ಥಿತಿಯಾದರೂ ಕೂಡ ದೇವರು ನಮ್ಮನ್ನ ಪುನರುಜ್ಜೀವನಗೊಳಿಸುತ್ತಾರೆ. ದೇವರ ವಾಕ್ಯ ಹೇಳುತ್ತದೆ ಯೆಶಾಯ 40:31 ಅದ್ದಿಗೆ ಬರುವಂತೆ ತಿರುಗಿ ನಿನಗೆ ಯೌವನವನ್ನು ಬರಮಾಡುತ್ತೇನೆ. ದೇವರು ಹೇಳ್ತಾ ಇದ್ದಾನೆ, ಅದು ಒಂದು ಸ್ಥಿತಿ, ಒಂದು ಬಲಹೀನತೆಯ ಸ್ಥಿತಿಗೆ ಹೋಗಿರಬಹುದು, ವಯಸ್ಸಾಗಿರಬಹುದು, ಅದರ ಯಾವುದೇ ಶಕ್ತಿ ಇಲ್ಲದಿರಬಹುದು. ಆದರೆ ದೇವರು ಹೇಳ್ತಾರೆ, ನಾನು ನಿನ್ನನ್ನ ಮತ್ತೆ ಪುನರುಜ್ಜೀವನಗೊಳಿಸುತ್ತೇನೆ, ಮತ್ತೆ ನೀನು ಫಲಿಸುವಂತೆ ಮಾಡುತ್ತೇನೆ, ಮತ್ತೆ ನೀನು ಉಪಯೋಗವಾಗುವಂತೆ ಮಾಡುತ್ತೇನೆ ಎಂದು ದೇವರು ಹೇಳುತ್ತಾ ಇದ್ದಾರೆ. ಹೇಳುವಂತ ಮಾತು ಯಾವಾಗಲೂ ದೇವರು ಹೇಳೋದು, ಒಂದು ಹೆಜ್ಜೆ ನೀನು ಇಟ್ಟರೆ, ಒಂದು ಹೆಜ್ಜೆ ನೀನು ಇಟ್ಟು ನನ್ನ ಕಡೆಗೆ ತಿರುಗಿಕೊಳ್ಳುವುದಾದರೆ ನಾನು ನಿನ್ನ ಕಡೆಗೆ ಬಂದು ನಾನು ನಿನಗೇನು ಮಾಡ್ತೀನಿ? ಸಹಾಯ ಮಾಡುತ್ತೇನೆ. ಹಲ್ಲೆಲೂಯಾ. ಯಾವಾಗಲೂ ದೇವರು ಕೋರಿಕೊಳ್ಳುವುದು ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕು.
ದೇವರ ಹತ್ತಿರಕ್ಕೆ ಬರಬೇಕು. ಹೇಗೆ ಬರೋದು? ಎಲ್ಲಿಗೆ ಹೋಗೋದು? ದೇವರು ಎಲ್ಲಿರ್ತಾರೆ? ಎಲ್ಲಿ ನಾವಿದ್ದೀವೋ ಅಲ್ಲೇ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ದೇವರ ಪ್ರಸನ್ನತೆಯಲ್ಲಿ ತಿರುಗಿಕೊಳ್ಳುವುದಾದರೆ ಆತನು ನೆನೆಸಿದ ಜಾಗದಲ್ಲಿ ನಮ್ಮ ಬಳಿಯಲ್ಲಿ ಇರುವಂತವನು ಆಗಿರುತ್ತಾನೆ. ಅದು ನಾವು ನೋಡುವಂಥದ್ದು. ಅದಕ್ಕೆ ನೋಡಿದ್ರೆ ನೀನು ನನ್ನ ಕಡೆಗೆ ತಿರುಗಿದರೆ, ಇದಕ್ಕೆ ಒಳ್ಳೆ ಉದಾಹರಣೆ ಅಂದರೆ ನಮಗೆಲ್ಲ ಗೊತ್ತಾಗೋದು ತಪ್ಪಿ ಹೋದ ಮಗನು. ಆ ಘಟನೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತಿದೆ. ಯೇಸು ಸ್ವಾಮಿ ಹೇಳಿದಂಥ ಸಾಮ್ಯ ತಪ್ಪಿ ಹೋದ ಮಗನ ಕುರಿತಾಗಿ. ತಂದೆ ಹೇಳುತ್ತಾನೆ, ಮಗನೇ ಬೇಡಪ್ಪ, ಲೋಕ ಕೆಟ್ಟದ್ದು, ನೀನು ಬಿಟ್ಟು ಹೋಗಬೇಡ, ನಿನಗೆ ಗೊತ್ತಾಗಲ್ಲ. ಕೆಲವು ಸಾರಿ ಮಕ್ಕಳು ಹೇಳ್ತಾರೆ, ನಿನಗೆ ಗೊತ್ತಾಗಲ್ಲ, ನನಗೆಲ್ಲ ಗೊತ್ತು, ನೀನಿನ್ನೂ ಹಳೆ ಕಾಲದವಳು, ನಾನಿನ್ನು ಈ ಕಾಲದವನು ಅಲ್ವಾ. ಮಕ್ಕಳು ಹೇಳ್ತಾರೆ, ನಿನಗೇನು ಅರ್ಥ ಆಗಲ್ಲ, ನೀನು ಸುಮ್ಮನೆ ಇರು. ನಾವು ಹೇಳ್ತೇವೆ, ಒಂದು ವೇಳೆ ತಂದೆ ತಾಯಿಗಳು ಹೇಳ್ತಾರೆ, ಅದು ಮಾಡಬೇಡ, ಇದು ಮಾಡಬೇಡ, ಹಾಗಿರಬೇಡ, ಹೀಗಿರಬೇಡ ಅಂತ ಹೇಳಿದ್ರೆ ನೀನು ಎಲ್ಲದಕ್ಕೂ ಅಡ್ಡಬಾಯಿ ಆಗ್ತೀಯ, ಎಲ್ಲದಕ್ಕೂ ನನ್ನ ತಡೆ ಮಾಡ್ತೀಯ, ಎಲ್ಲದಕ್ಕೂ ನೀನು ಈಗ ಹೇಳ್ತಾ ಇದ್ದೀಯಾ ಅಂದರೆ ನಾವು ಹೇಳೋದೇನೆಂದರೆ ಹುಷಾರಾಗಿರಲಿ, ಎಚ್ಚರಿಕೆಯಾಗಿರಲಿ, ಬೇಡ 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 ಅಂತ ಹೇಳಿದ್ರೆ ಅವ್ರಿಗೇನಂದರೆ ಅವ್ರು ಹೇಳೋ ಕೆಲವು ಸಾರಿ ನಮ್ಮ ಮಕ್ಕಳು ಹೇಳ್ತಾರೆ, ನಮ್ಮನ್ನಿಷ್ಟು ನೀವು ರಿಸ್ಟ್ರಿಕ್ಟ್ ಮಾಡ್ತಿರಲ್ಲ, ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತಾರೆ. ಹೌದಲ್ವಾ? ನನಗೆ ಜಾಸ್ತಿ ಹೇಳಲ್ಲ, ರಾಧಾಗೆ ಜಾಸ್ತಿ ಹೇಳ್ತಾರೆ. ಯಾವಾಗ ನೋಡಿದ್ರು ನೀನು ನನಗೆ ಹೀಗೆ ಮಾಡ್ತಾ ಇರ್ತೀವಿ ಮಮ್ಮಿ, ನೀನು ನನ್ನ ಪ್ರೀತಿ ಮಾಡಲ್ಲ, ಯಾವಾಗಲೂ ಡ್ಯಾಡಿನೇ ಬೆಸ್ಟು, ಯಾಕೆಂದ್ರೆ ನಾನು ಬೈಯಲ್ಲಲ್ವಾ. ಅವ್ರು ಬೈತಾರೆ, ಅವ್ರಿಗೆ ಇಷ್ಟ ಆಗಲ್ಲ. ಯಾಕೆಂದರೆ ಯಾರು ರೂಲ್ಸ್ ಇಡ್ತಾರೋ ಅವ್ರು ಇಷ್ಟ ಆಗಲ್ಲ, ಯಾರು ರೂಲ್ಸ್ ಇಡಲ್ವೋ ಅವರು ತುಂಬ ಇಷ್ಟ ಆಗ್ತಾರೆ. ಹೇಳುವಾಗ ತಂದೆ ಹೇಳ್ತಾನೆ ಮಗನಿಗೆ, ಬೇಡ ಮಗನೇ ಬೇಡ ಅಂತ ಹೇಳ್ತಾನೆ. ಆದರೆ ಅವನಿಗೆ ಸ್ನೇಹಿತರೆಲ್ಲ ತಲೆ ಕೆಡಿಸ್ಬಿಟ್ರು. ಏನು ನಿಮ್ಮ ಅಪ್ಪ ಹತ್ರ ಇದ್ರೆ ಅದು ಹಂಗೆ ಇಟ್ಕೊಂಡಿರ್ತಾನೆ, ಆ ಸೈಟ್ ಮಾರಾಕು, ಆ ವಸ್ತು ಮಾರಾಕು, ಅದು ಬಿಸ್ನೆಸ್ ಸ್ಟಾರ್ಟ್ ಮಾಡು, ನಿಮ್ಮ ಅಪ್ಪನ ಹೇಳೋದು ಕೇಳ್ಬೇಡ, ನಿಮ್ಮ ಮನೆಯವರು ಹೇಳೋದು ಕೇಳ್ಬೇಡ, ನಡಿ ಅಂತ ಹೇಳ್ತಾರೆ. ಇವರು ಕೂಡ ಹುಮ್ಮಸ್ಸಿನಿಂದ ಹೋಗ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಜಾಬ್ ಮಾಡೋಕೆ ಹೋಗ್ತಾರೆ. ಕೆಲವು ಸಾರಿ ಈಗಿನ ಕಾಲದ ಡೆವಲಪ್ಸ್ ಹೆಂಗೆ ಗೊತ್ತಾ, ಹುಮ್ಮಸ್ಸಾಗಿ ಹೋಗ್ತಾರೆ, ತಿರುಗಿ ಫೋನ್ ಮಾಡಿ ತಿಂಗಳಾಗೋದ್ಮೇಲೆ ಸ್ವಲ್ಪ ದುಡ್ಡು ಕಳಿಸಿ ಅಂತ ಅವ್ರನ್ನೇ ಕೇಳ್ತಾರೆ. ನನಗೆ ಕೆಲವ್ರಿಗೆ ಹೇಳ್ತಾರೆ, ಫಾರಿನ್ಗೆ ಜಾಬ್ಗಂತ ಹೋದವರು ಇಂಡಿಯಾದಿಂದ ಇವ್ರು ದುಡ್ಡು ಕಳಿಸ್ಬೇಕು, ಇವ್ರಿಗೆ ಕಳಿಸೋದಲ್ಲ, ಅವ್ರಿಗೆ ಕಳಿಸ್ಬೇಕು. ಯಾಕೆಂದ್ರೆ ಇನ್ನೂ ವೀಸಾ ಸಿಕ್ಕಿಲ್ಲ, ಇನ್ನೂ ಜಾಬ್ ಸಿಕ್ಕಿಲ್ಲ, ಬಂದ್ಬಿಡೋಕ್ಕೂ ಆಗಲ್ಲ, ಇರೋಕ್ಕೂ ಆಗಲ್ಲ, ಖರ್ಚಿಗೆ ದುಡ್ಡು ಬೇಕಲ್ವಾ, ಅವ್ರಿಗೆ ಕೊಡಬೇಕು. ಈಗಿನ ಕಾಲದಲ್ಲಿ ಜಾಬ್ಸ್ ಕಳ್ಕೊಂಡಂತ ಯವನಸ್ಥರಿಗೆ ತಂದೆ ತಾಯಿಗಳೇ ಆಸರೆಯಾಗಿದ್ದಾರೆ. ಎಷ್ಟೋ ಸಾರಿ ನೋಡಿ, ಈಗಿನ ಕಾಲದಲ್ಲಿ ತಂದೆ ತಾಯಿಗಳೇ ಮಕ್ಕಳಿಗೆ ಆಸರೆಯಾಗಿದ್ದಾರೆ. ಆ ತಪ್ಪಿ ಹೋದ ಮಗನೇನು ಮಾಡ್ದ? ಎಲ್ಲ ಆಸ್ತಿ ಮಾರಿ ತನ್ನದೆಲ್ಲ ತಗೊಂಡು ಹೋದ, ಎಲ್ಲ ಹಾಳಾಯಿತು, ನಷ್ಟವಾಯಿತು. ಆಗ ಏನೇನೋ ಪ್ರಯತ್ನ ಮಾಡ್ದ. ಸ್ವಾಭಿಮಾನ ಅನ್ನೋದು ಒಂದು ಇರ್ತದಲ್ವಾ, ಇಲ್ಲ ನಾನು ಯಾರನ್ನೂ ಕೇಳಬಾರ್ದು, ನಾನು ದುಡಿಬಹುದು, ನಾನು ಗಳಿಸ್ಬಹುದು ಅಂತ ಹೇಳಿ ಸ್ವಾಭಿಮಾನ ಇರುತ್ತದೆ. ಅವನು ಆ ರೀತಿ ಒಂದೆರಡು ದಿನ ನೋಡ್ದ. ಆದರೆ ಬರ್ತಾ 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 ಅವನ ಪರಿಸ್ಥಿತಿ ಏನಾಯಿತು? ಹೀನವಾಗಿ ಹೋಯಿತು. ಆಗ ಒಂದು ನೆನಪು ಬಂತು ಅವನಿಗೆ, ಏನಂದರೆ ನಾನು ಹೆಂಗಿದ್ದೆ ನಮ್ಮ ಅಪ್ಪ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಹೆಂಗಿದ್ದೆ. ಕೆಲವು ಸಾರಿ ಮದುವೆ ಆಗಿ ಹೋದಂಥ ಹೆಣ್ಮಕ್ಳು ಇದನ್ನು ನೆನೆಸ್ಕೊಳ್ತಾರೆ ಅಲ್ವಾ. ಹುಟ್ಟಿದ ಮನೆಯಲ್ಲಿ ಮನೆ ಹತ್ರ ಏನು ತಂದು ಅಮ್ಮ ಅಪ್ಪ ಮಾಡಿಕೊಡ್ತಾ ಇದ್ರು, ಗಂಡನ ಮನೆಗೆ ಹೋದ್ಮೇಲೆ ಇವ್ರು ಮಾಡ್ಕೊಂಡು ಹೋಗಿ ಅವ್ರಿಗಿಡ್ಬೇಕು ಅಲ್ವಾ. ಹಂಗಿರುತ್ತದೆ ಪರಿಸ್ಥಿತಿ. ಅಯ್ಯೋ, ನನ್ನ ಹುಟ್ಟಿದ ಮನೆಯಲ್ಲಿ ತವ್ರ ಮನೆಯಲ್ಲಿ ನಾನು ಹೆಂಗೆ ಬೆಳೆದೆ, ನಾನು ಹೆಂಗಿದ್ದೆ ಅಂತ ಯೋಚನೆ ಮಾಡ್ತಾರೆ ಅಲ್ವಾ. ಅಪ್ಪ ಅಮ್ಮ ಹತ್ರ ಇದ್ದಾಗ ಅವ್ರಿಗೇನು ಗೊತ್ತಾಗಲ್ಲ. ಹಾಸ್ಟ್ಲಿಗೆ ಕಾಲೇಜ್ಗೆ ಹೋದಾಗ ಜಾಬ್ಗೆ ಹೋದಾಗ ಗೊತ್ತಾಗುತ್ತೆ ಊಟಕ್ಕೆ ಎಷ್ಟು ಅಲಿತಾರೆ, ಹೌದಲ್ವಾ. ಊಟಕ್ಕೆ ಎಷ್ಟು ಅಲಿತಾರೆ, ಎಷ್ಟು ಕಷ್ಟಪಡ್ತಾರೆ ಅಂತ ಅವಾಗ ಗೊತ್ತಾಗುತ್ತೆ. ಅಂದ್ರೆ ಅದರ ಅರ್ಥ ತಂದೆಯ ಪ್ರಾಮುಖ್ಯತೆ, ಸ್ವಂತ ಮನೆಯ ಪ್ರಾಮುಖ್ಯತೆ, ನಿಜವಾದ ಪ್ರೀತಿಯ ಪ್ರಾಮುಖ್ಯತೆ ಎಲ್ಲ ಕಳ್ಕೊಂಡಾಗ ಗೊತ್ತಾಗುತ್ತದೆ. ನಮಗೂ ಕೆಲವು ಸಾರಿ ಅನಿಸುತ್ತೆ, ದೇವರು ಪೋಷಿಸುವಾಗ ನಮಗೆ ಗೊತ್ತಾಗಲ್ಲ, ದೇವರು ಒದಗಿಸುವಾಗ ಗೊತ್ತಾಗಲ್ಲ. ಯಾವಾಗ ನಾವು ನಮ್ಮ ಇಷ್ಟಾನುಸಾರ ಕೆಲವು ತೀರ್ಮಾನಗಳನ್ನು ಮಾಡಿ ದೂರ ಹೋಗ್ತೇವಲ್ವಾ, ಆವಾಗ ಗೊತ್ತಾಗುತ್ತೆ ಕೊರತೆ ಅಂದ್ರೇನು, ಕಷ್ಟ ಅಂದ್ರೇನು, ಕಣ್ಣೀರು ಅಂದ್ರೇನು. ಆವಾಗ ಮತ್ತೆ ಅಂದ್ಕೊಳ್ತೇವೆ, ಅಯ್ಯೋ ಇದು ಯಾಕಪ್ಪ ನನ್ನ ಸ್ಥಿತಿ ಈ ರೀತಿ ಆಯಿತು ಅಂತ. ಆದರೆ ಅಲ್ಲಿ ನೀವು ಗಮನಿಸಿದ್ರೆ ಆ ಒಂದು ಪ್ರಾಡಿಗಲ್ ಸನ್ ಏನು ತಪ್ಪಿ ಹೋದ ಮಗನ ಕಥೆಯನ್ನು ನೀವು ಕೇಳಿಸಿಕೊಂಡ್ರೆ ಒಂದೇ ಒಂದು ತೀರ್ಮಾನ ಮಾಡ್ತಾನೆ, ನಾನು ಯಾಕೆ ಹಿಂಗಿದ್ದೀನಿ, ನನ್ನ ಅಪ್ಪ ಮನೆ ಇದೆಯಲ್ವಾ ಅಲ್ಲಿ ಹೋಗ್ಬೇಕು ನಾನು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಎದ್ದು ಹೊರಟನು ಅಂತ ನಾವು ನೋಡುತ್ತೇವೆ. ಹಾಲೆಲೂಯಾ. ಇವತ್ತು ದೇವರು ಕೂಡ ಅನೇಕ ಸಾರಿ ನಮಗೆ ಚಿಂತೆ ಬಂದಾಗ, ಕಷ್ಟ ಬಂದಾಗ, ಮನೋವೇದನೆ ಬಂದಾಗ, ರೋಗ ಬಂದಾಗ ದೇವರು ನಮಗೆ ನೆನಪಿಸುವುದೇನೆಂದರೆ, ಎದ್ದೇಳು, ನಿನ್ನ ತಂದೆಯ ಸಮ್ಮುಖಕ್ಕೆ ಹೋಗು,
ಎಲ್ಲಿ ದೇವರ ಸಮ್ಮುಖ, ಎಲ್ಲಿ ತಂದೆಯ ಸಮ್ಮುಖ? ಪ್ರಾರ್ಥನೆಯಲ್ಲಿ. ಪ್ರಾರ್ಥನೆ ಎಂಬುದು, ದೇವರ ಸಮ್ಮುಖ ಎಂಬುದು, ವಾಕ್ಯ ಎಂಬುದು ನಿಜವಾಗಿಯೂ ಅದೇ ನಮಗೆ ಒಂದು ದೇವರ ಪ್ರಸನ್ನತೆ. ನಾವು ಅಲ್ಲಿ ಹೋಗುವಾಗ ತಂದೆ ತಿರಸ್ಕರಿಸುತ್ತಾರಾ? ಏನೋ ಇಷ್ಟು ದಿನ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದೀಯಾ, ಮತ್ತೆ ಪ್ರೇಯರ್ ಮಾಡಕ್ಕೆ ಬಂದಿದೀಯಾ ಅಂತಾರ, ಮತ್ತೆ ವಾಕ್ಯ ಓದಕ್ಕೆ ಬಂದಿದೀಯಾ ಅಂತಾರ, ಮತ್ತೆ ನನ್ನ ಹತ್ರ ಯಾಕೆ ಬಂದೆ ಅಂತಾರ. ನೋಡಿ, ಎಷ್ಟೋ ತಂದೆ ತಾಯಿಗಳು ರಿಯಲ್ ಆಗಿ ನಡೆಯುವಂಥ ಘಟನೆಗಳೇನು ಗೊತ್ತಾ? ಎಷ್ಟೋ ತಂದೆ ತಾಯಿಗಳನ್ನ ಮಕ್ಕಳು ಬಿಟ್ಟು ಹೊರಟೋಗ್ತಾರೆ, ಅಲ್ಲಿ ಇಲ್ಲಿ ದುಡಿಯಕ್ಕೆ ಹೋಗ್ತಾರೆ, ಏನೇನೋ ಮಾಡಕ್ಕೆ ಹೋಗ್ತಾರೆ. ಹಿಂತಿರುಗಿ ಬಂದಾಗ ನಿನ್ನ ದಾರಿ ನೀನು ನೋಡ್ಕೊಪ್ಪ, ಮತ್ತೆ ನನ್ನ ಹತ್ರ ಬರಬೇಡ ಅಂತಾರ ಅಪ್ಪ ಅಮ್ಮ? ಅಂತಾರೆ ಯಾವುದಾದ್ರೂ ತಂದೆ ತಾಯಿ? ಚಾನ್ಸೇ ಇಲ್ಲ. 99% ಯಾವ ತಂದೆ ತಾಯಿಗಳು ಕೆಟ್ಟೋಗಿ ಬಂದರು, ಪಾಪ ಮಾಡಿ ಬಂದರು, ಏನಾಗಿ ಬಂದರು ಮತ್ತೆ ಸ್ವೀಕರಿಸ್ತಾರೆ. ಇದರಲ್ಲಿ ಪ್ರತ್ಯೇಕವಾಗಿ ಯವನಸ್ಥರಾಗಿರುವಂಥವರು ಆಶ್ಚರ್ಯ. ಕೆಲವು ಸಾರಿ ಯವನಸ್ಥರು ಬಿಟ್ಟು ಹೋಗ್ಬಿಡ್ತಾರೆ ತಂದೆ ತಾಯಿಗಳನ್ನ. ಆದರೂ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳ ಹೃದಯ ಅವ್ರು ಹಿಂತಿರುಗಿ ಬರಲಿ ಅಂತಾನೆ ಕಾಯ್ತಾ ಇರ್ತದೆ. ಹೆತ್ತವರು, ಸ್ವಲ್ಪ ಕಾಲ ಕಾದವರು, ಪೋಷಿಸಿದವರು ಇಷ್ಟು ಮಾತ್ರ ತನ್ನ ಮಕ್ಕಳಿಗಾಗಿ ಕಾಯುತ್ತಿರುವುದಾದರೆ, ನಮ್ಮನ್ನು ಸೃಷ್ಟಿಸಿದ ಆತನಾಗಿರುವ ಕರ್ತನು ನಮಗೋಸ್ಕರ ಕಾಯೋದಿಲ್ವಾ? ಹಿಂತಿರುಗಿ ಬರಲಿ ನನ್ನ ಮಕ್ಕಳು ಅಂತ ಕಾಯೋದಿಲ್ವಾ? ಎಷ್ಟು ಸಾರಿ ನಾವು ಪಾಪ ಮಾಡಿ ದೇವರನ್ನ ಬಿಟ್ಟು ಹೋದರೂ ಕೂಡ, ಇದುವರೆಗೂ ನೀವು ನಾನು ಪ್ರಾರ್ಥನೆಗಳನ್ನೇ ಮಾಡದೇ ಇದ್ರು, ಬೈಬಲನ್ನೇ ಓದದೇ ಇದ್ರು, ದೇವರಿಗೆ ನಂಬಿಕಸ್ಥರಾಗಿ ನಾವು ಸೇವೆ ಮಾಡದೇ ಇದ್ರು, ದೇವರಿಗೆ ಕೊಡೋದನ್ನು ನಾವು ಕೊಡದೇ ಇದ್ರು, ದೇವರು ನಮ್ಮನ್ನು ದ್ವೇಷಿಸಿ ಕೋಪಿಸಿ ನಮ್ಮನ್ನು ಶಿಕ್ಷಿಸಿಲ್ಲ. ಯಾಕೆ ಗೊತ್ತಾ? ಆತನು ನಮ್ಮನ್ನ ಪ್ರೀತಿಸುತ್ತಾನೆ. ದೇವರು ಆತನು ನಮ್ಮನ್ನು ಪ್ರೀತಿಸುವುದರಿಂದಲೇ ಎಷ್ಟೇ ದೂರ ಹೋದ್ರು, ಏನೇ ತಪ್ಪು ಮಾಡಿದ್ರು, ಎಷ್ಟೇ ನಾವು ದೇವರನ್ನ ದೂಷಿಸಿ ಹೋದರೂ ಕೂಡ ಮತ್ತೆ 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 ಆತನು ನಮ್ಮನ್ನ ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಸಿದ್ಧರಾಗಿರುತ್ತಾರೆ. ಆ ಒಂದು ತಪ್ಪಿ ಹೋದ ಮಗನು ಬರುವಾಗ ನಿಮಗೆ ಆ ಘಟನೆ ಗೊತ್ತಿದೆ. ಅವನಿನ್ನೂ ದೂರದಿಂದ ಬರುತ್ತಿರುವಾಗಲೇ ತಂದೆ ಅವನನ್ನು ನೋಡುವುದಕ್ಕೆ ಓಡಿ ಹೋದನಂತೆ. ಅದರ ಅರ್ಥ ಏನು ಗೊತ್ತಾ? ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ನೀವು ಒಂದು ಸ್ಟೆಪ್ಪನ್ನು ಇಟ್ಟರೆ ದೇವರು 10 ಸ್ಟೆಪ್ಪನ್ನು ಇಡ್ತಾರೆ ಅಂತ ಹೇಳ್ತೀವಲ್ವಾ. ಮಗನು ಹಿಂತಿರುಗಿ ಬರೋದನ್ನ ಕಾಯ್ತಾ ಇದ್ದ ತಂದೆ ಓಡ್ತಾನೆ. ವಯಸ್ಸಾದ ತಂದೆ ಓಡೋದು ಕಷ್ಟ ಅಲ್ವಾ? ಆದರೆ ತಂದೆ ಓಡಿ ಹೋಗಿ ಅವನನ್ನ ಅಪ್ಪಿಕೊಳ್ತಾನಂತೆ. ಅಯ್ಯಯ್ಯೋ ಗಲೀಜಾಗಿದೆ ಬಟ್ಟೆ ಅನ್ಲಿಲ್ಲ, ಹೋಗಿ ಸ್ನಾನ ಮಾಡ್ಕೊಂಬ ಅನ್ಲಿಲ್ಲ, ಯಾಕೆ ಹಿಂಗಿದ್ದೀಯಾ ಅನ್ಲಿಲ್ಲ. ನನ್ನ ಮಗನು ಏನಾಗಿದ್ದ? ತಪ್ಪಿ ಹೋಗಿದ್ದ, ಸತ್ತು ಹೋಗಿದ್ದ, ಆದರೆ ಮತ್ತೆ ಬಂದಿದ್ದಾನೆ. ಹಾಲೆಲೂಯ. ಅಲ್ಲಿರುವಂತ ಸೇವಕರು ಎಲ್ಲರೂ ಮತ್ತೆ ಇವನ್ನ ಸೇರಿಸ್ಕೊಳ್ತಾ ಇದ್ದಾನ ಅಂದ್ರು. ಹಿರಿ ಮಗನ ಅಂದುಕೊಳ್ತಾ ಮತ್ತೆ ಇವನ್ನ ಸೇರಿಸ್ಕೊಳ್ತಾ ಇದ್ದಾನ ತಂದೆ ಅಂದುಕೊಂಡ್ರು. ಆದರೆ ನಾವು ನೋಡ್ತಾ ಇದ್ದೇವೆ, ತಂದೆ ಮೊದಲು ಹೇಗೆ ಇದ್ದನೋ ಅದೇ ರೀತಿಯಲ್ಲಿ ಆ ಮಗನ ಸ್ಥಾನವನ್ನ ಕೊಟ್ಟನೇ ಹೊರತು ಸೇವಕನಾಗಿ ಸ್ವೀಕಾರ ಮಾಡಲಿಲ್ಲ. ಎಷ್ಟೇ ನಾನು ಹೇಳಿದ ಹಾಗೆ, ನೋಟನ್ನು ಹೇಳಿದ ಹಾಗೆ, ಎಷ್ಟೇ ನಾವು ಪಾಪ ಮಾಡಿದವರಾಗಿದ್ದರು, ಕೆಟ್ಟವರಾಗಿದ್ದರು, ದೂರ ಹೋಗುವವರಾಗಿದ್ದರು, ಮತ್ತೆ ದೇವರು ನಮಗೆ ಕೊಡುವ ಬೆಲೆಯನ್ನ ಕೊಟ್ಟೇ ಕೊಡುತ್ತಾರೆ. ಹಳೆಯದನ್ನ ನೆನಪಿಸಿಕೊಂಡು ನೀನು ಹಂಗ್ ಮಾಡಿದೆ, ನೀನು ಹಿಂಗ್ ಮಾಡಿದೆ, ಅದಕ್ಕೆ ನೀನು ಬೇಡ ಅಂತ ದೇವರು ಹೇಳೋದಿಲ್ಲ. ಅದಕ್ಕೆ ಇಲ್ಲಿ ಯೆರೆಮೀಯನ ಮೂಲಕವಾಗಿ ದೇವರು ಹೇಳ್ತಾ ಇದ್ದಾನೆ, ನೀನು ಏನ್ ಮಾಡಬೇಕು? ನನ್ನ ಕಡೆಗೆ ಹಿಂದಿರುಗಿದರೆ. ನಾವು ಅಂದ್ಕೊಳ್ತೀವಿ, ನಾವು ದೇವ್ರ ಕಡೆನೇ ಇದೀವಲ್ವಾ, ನಾವೆಲ್ಲಿ ಹೋಗಿದ್ದೀವಿ ದೇವ್ರನ್ನ ಬಿಟ್ಟು ಅಂತ. ನೀವು ನಿಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳಿ, ನನ್ನನ್ನೇ ಪರೀಕ್ಷೆ ಮಾಡಿಕೊಳ್ಳೋಣ. 24 ತಾಸಿನಲ್ಲಿ ದೇವರಿಗೋಸ್ಕರ ನಾವು ಎಷ್ಟು ಸಮಯ ಕಳೀತಾ ಇದ್ದೀವಿ? ನಾವು ಕ್ರೈಸ್ತರೇ, ನಾವು ಹೇಳ್ತೀವಿ ನಾವು ದೇವ್ರನ್ನ ಪ್ರೀತಿಸ್ತಾ ಇಲ್ವಾ? ನಾವು ದೇವ್ರನ್ನ ಬಿಟ್ಟು ಬೇರೆ ದೇವರಿಂದ ಹೋಗಿದ್ದೇವಾ? ಇಲ್ಲ, ದೇವ್ರನ್ನ ಬಿಟ್ಟು ಏನು ದೇವ್ರ ಹಿಂದೆ ಇದ್ದೀವಿ, ದೇವ್ರ ನಂಬ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾವತ್ತೋ ಒಂದ್ ದಿವಸ ದೇವ್ರ ನೆನಪಿಸ್ಕೊಳ್ಳೋದಲ್ಲ. 24 ತಾಸಿನಲ್ಲಿ 24 ತಾಸು ದೇವರ ಹಿಂದೆನೇ ನಾವು ಹೋಗ್ಬೇಕು, ದೇವರೊಟ್ಟಿಗೆ ಸಮಯ ಕಳಿಬೇಕು. ಅದು ನಾವು ದೇವರೊಟ್ಟಿಗಿರುವಂಥದ್ದು ಸಂಬಂಧ, ದೇವರೊಟ್ಟಿಗಿರುವ ಸಂಬಂಧ ಅದು. ಇಲ್ಲಿ ಹೇಳ್ತಾ ಇದೆ ಆ ರೀತಿಯಾಗಿ. ಯೋವೇಲನ ಗ್ರಂಥವನ್ನು ಓದಿರಿ, ಯೋವೇಲನ ಗ್ರಂಥ ಜೋಯಲ್ 2:12 ಅದರ 2ನೇ ಅಧ್ಯಾಯ 12ನೇ ವಾಕ್ಯ ದೇವರು ಈ ರೀತಿಯಾಗಿ ನಮಗೆ ನೆನಪಿಸ್ತಾ ಇದ್ದಾರೆ. ಯೋವೇಲ 2:12 ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು. ಯಾವ ರೀತಿ ತಿರುಗಿಕೊಳ್ಬೇಕಂತೆ? ಯಾವಾಗ ತಿರುಗಿಕೊಳ್ಬೇಕಂತೆ? ಯಾವಾಗ? ಈಗಲಾದರೂ. ಹಲ್ಲೆಲೂಯಾ.
ಯಾವಾಗ ತಿರ್ಕೋಬೇಕು? ಏನದರ ಅರ್ಥ? ಈಗಲಾದರೂ ಅಂದ್ರೆ ಇಷ್ಟು ದಿನ ನಾವು ದೇವರಲ್ಲೇ ಸರಿಯಾಗಿಲ್ಲ. ಹಾಗಾದ್ರೆ ಈಗಲಾದರೂ ಅಟ್ಲೀಸ್ಟ್ ಇವಾಗ ನಾವು ಪರೀಕ್ಷೆ ಮಾಡ್ಕೋಬೇಕು. ಪ್ರತಿನಿತ್ಯ ನಮ್ಮನ್ನ ಪರೀಕ್ಷೆ ಮಾಡ್ಕೋಬೇಕು. ದೇವರಿಗಾಗಿ ನಾವು ಎಷ್ಟು ಸಮಯ ಕೊಡ್ತಾ ಇದ್ದೀವಿ, ದೇವರನ್ನ ಎಷ್ಟು ಪ್ರೀತಿಸ್ತಾ ಇದ್ದೀವಿ, ದೇವರ ನಾಮ ಮಹಿಮಾರ್ಥವಾಗಿ ನಾವು ಎಷ್ಟು ತ್ಯಾಗ ಮಾಡ್ತಾ ಇದ್ದೀವಿ. ನಾವು ಪರೀಕ್ಷೆ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ, ಇಲ್ಲ ನಾನು ದೇವರಿಗೆ ಅಷ್ಟೊಂದು ಟೈಮು ಕೊಡ್ತಾ ಇಲ್ಲ. ಸಾಧಾರಣವಾಗಿ ಈಗಿನ ಕಾಲದಲ್ಲಿ ನಮ್ಮೆಲ್ಲರನ್ನ ಒಂದು ವೇಳೆ ಕೆಲವರು ಯೂಸ್ ಮಾಡದೇ ಇರ್ಬೋದು, ಮೊಬೈಲ್ಗೆ ಕೊಡುವಂಥ ಸಮಯ ಇದೆಯಲ್ವಾ, ಅದು ತುಂಬಾ ಸಮಯ ನಾವು ಕೊಡ್ತೇವೆ. ಇಲ್ಲ ಟಿವಿಗೆ ಕೊಡ್ತೇವೆ, ಇಲ್ಲ ಜನರಿಗೆ ಕೊಡ್ತೇವೆ, ಮಕ್ಕಳಿಗೆ ಕೊಡ್ತೇವೆ. ಕೊಡ್ತೀವಾ ಇಲ್ವಾ? ನೀವು ಹೇಳುವ ಇಮಿಡಿಯೇಟ್ ಆಗಿ ಕೆಲವರು ಮೊಬೈಲೇ ಇಲ್ಲ ಪಾಸ್ಟೇ ನನ್ನ ಹತ್ರ, ನಾನು ಮೊಬೈಲೇ ಯೂಸ್ ಮಾಡಲ್ಲ ಪಾಸ್ಟೇ ಅಂದ್ಬಿಡ್ತಾರೆ ಕೆಲವರು. ಆಯ್ತು, ನೀವು ಕೆಲವರು ಏನು ಮಾಡ್ತಾರೆ ಗೊತ್ತಾ, ಗಂಡನಿಗೆ ಕೊಡುವಷ್ಟು ಟೈಮ್ ಇದೆಯಲ್ವಾ, ಗಂಡನೇ ಸರ್ವಸ್ವ, ಹೆಂಡತಿನೇ ಸರ್ವಸ್ವ, ಮಕ್ಕಳೇ ಸರ್ವಸ್ವ, ಕೆಲವರಿಗೆ ಜಾಬೇ ಸರ್ವಸ್ವ, ನಮ್ಮಂಥವ್ರಿಗೆ ಸೇವೆನೇ ಸರ್ವಸ್ವ ಅಲ್ವಾ? ಅದೇ ಯಾವಾಗಲೂ ಅಡಿಕ್ಷನ್ ತರ. ಏನಂದ್ರೆ ಅದರಲ್ಲಿ ನಾವು ಕಡಿತಾ ಇರ್ತೀವಿ. ನಿಜಾನೇ. ನನಗೆ ಒಂದು ಮಾತು ಯಾವಾಗ ನನಗೆ ಇಷ್ಟವಾದಂಥ ಮಾತೇನೆಂದ್ರೆ, ನಾವು ದೇವರಿಗೋಸ್ಕರ ಸೇವೆ ಮಾಡ್ತಾ ಇದ್ದೀವಾ, ದೇವರೊಂದಿಗಿದ್ದೇವಾ, ದೇವರಿಗಾಗಿ ಇದ್ದೇವಾ ಅಂತ. ಆರ್ ಯು ಫಾರ್ ಗಾಡ್, ಆರ್ ಯು ವಿತ್ ಗಾಡ್ ಅಂತ ಕೇಳುತ್ತೆ. ಏನಾದ್ರೆ ಅರ್ಥ ಗೊತ್ತಾ? ನೀನು ದೇವರಿಗಾಗಿ ಇದೆಯಾ ಇಲ್ಲ ದೇವರೊಂದಿಗಿದ್ದೀಯಾ ಅಂತ. ಅರ್ಥ ಏನಾದ್ರೂ ಗೊತ್ತಾ? ದೇವರಿಗಾಗಿ ಅಂದ್ರೆ ಏನು ಗೊತ್ತಾ? ದೇವರೇ ನಿನಗೋಸ್ಕರ ನಾನು ಏನೇನೋ ಮಾಡ್ತಾ ಇದ್ದೀನಿ, ಆದರೆ ದೇವರು ಹೇಳೋದು ನೀನು ನನ್ನೊಂದಿಗಿದ್ದೀಯಾ ಅಂತ ಕೇಳ್ತಾರೆ. ಆರ್ ಯು ಫಾರ್ ಗಾಡ್ ಆರ್ ವಿತ್ ಗಾಡ್? ಸೇವಕರಾದಂಥ ನಾವು ಹೇಳೋದೇನು ಗೊತ್ತಾ? ದೇವರೇ ನಾವು ಮಾಡ್ತಾ ಇರೋದೆಲ್ಲ ನಿನಗೋಸ್ಕರನೇ ತಾನೇ ಅಲ್ವಾ? ಇದೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ? ನಿನಗೋಸ್ಕರ ತಾನೇ. ದೇವರು ಹೇಳ್ತಾನೆ, ನನಗೋಸ್ಕರ ಮಾಡಬೇಡಪ್ಪ, ನನ್ನ ಜೊತೆಯಲ್ಲಿರು ಸಾಕು, ನೀನು ನನ್ನೊಟ್ಟಿಗಿರು, ನೀನು ಸಾಕು, ನನ್ನೊಟ್ಟಿಗಿನ ಅನುಬಂಧ ಇದ್ರೆ ಸಾಕು. ಇಲ್ಲಿ ಯೋವೇಲನ ಗ್ರಂಥ ಹೇಳ್ತದೆ, ಈಗಲಾದರೂ. ದೇವ್ ಜನವೇ, ನಾವು ನಾನು ಮ್ಯಾಕ್ಸಿಮಮ್ ದೇವರೊಟ್ಟಿಗಿದ್ದೀನಿ ಅಂತ ಹೇಳೋದಲ್ಲ, ನಾವು ಎಷ್ಟರ ಮಟ್ಟಿಗೆ ದೇವರೊಟ್ಟಿಗೆ ಇರಬೇಕು ಅನ್ನುವಾಗ ನೋಡ್ತೇವೆ. ದಾನಿಯೇಲನು ಏನು ಮಾಡ್ತಾ ಇದ್ದ? ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದ. ನಾವು ಎಷ್ಟು ಮಾಡ್ತೀವಿ 3 ಆವರ್ತಿ? 2 ಆವರ್ತಿ ಮಾಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ದೇವರೇ ಜೀವಂತವಾಗಿ ಇಟ್ಟಿದೆಯಾ, ಸ್ತೋತ್ರ. ಮಲಗುವಾಗ ದೇವರೇ ಒಳ್ಳೆ ನಿದ್ದೆ ಕೊಡು, ಸ್ತೋತ್ರ. 2 ಡೆಫಿನೆಟ್ ಮಾಡ್ತೇವೆ. ಯಾಕೆ ಅಷ್ಟೇ? ಊಟ ಮಾಡೋವಾಗ ಮಾಡ್ತೀವಿ. ಎಸ್, ಏನಂತ ಮಾಡ್ತೀವಿ? ಊಟ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಲ್ವಾ? ಅಷ್ಟೇ, ಕೊಟ್ಟಿದ್ದಕ್ಕೆ ಸ್ತೋತ್ರ. ಇನ್ನು ಸ್ವಲ್ಪ ಏನಾದರೂ ಮಾಡ್ಬೋದು ಜೊತೆಯಲ್ಲಿ. ಅಂದ್ರೆ ನಾವೇನು ಅಂದ್ಕೊಳ್ತೀವಿ, ನಾನು ಯಾವಾಗೂ ಪ್ರೇಯರ್ ಮಾಡ್ತೀನಿ. ಯಾವಾಗ? ಎದ್ದಾಗ, ಮಲಗುವಾಗ, ಊಟ ತಿನ್ನುವಾಗ. ಇಲ್ಲ ಜಾಸ್ತಿ ಅಂದ್ರೆ ಎಲ್ಲಾದ್ರೂ ಹೋಗುವಾಗ. ಯಾಕೆ? ಅದು ಯಾಕೆ ಮಾಡ್ತೀವಿ ಗೊತ್ತಾ? ದೇವ್ರು ನಮಗೆ ನಿದ್ರೆ ಕೊಡಬೇಕು, ಅದಕ್ಕೋಸ್ಕರ. ರಾತ್ರಿ ಕಾಪಾಡಿದ್ದಾರೆ, ಅದಕ್ಕೋಸ್ಕರ. ಮತ್ತೆ ನಾಳೆ ಕಾಪಾಡಬೇಕಲ್ವಾ? ಅದಕ್ಕೋಸ್ಕರ. ಊಟ ಕೊಟ್ಟಿರೋದಕ್ಕೋಸ್ಕರ, ದೇವರು ಮಾಡಿದ್ದಕ್ಕೋಸ್ಕರ ಮಾಡ್ತಾ ಇದೀವಿ ಹೊರತು ಇನ್ನೇನು ಅದರೊಟ್ಟಿಗೆ ಸಂಬಂಧಕ್ಕೋಸ್ಕರ ಅಲ್ಲ. ಕೆಲವು ಸಾರಿ ತಂದೆ ತಾಯಿಗಳಿಗೆ, ಮನೆಯಲ್ಲಿರೋರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ, ಯಾಕೆಂದ್ರೆ ಅವ್ರು ಮಾಡಿದ್ದಾರೆ. ಕಳೆದ ಸಾರಿ ಅಂಕಲ್ ಹೇಳಿದ್ರು, ಅವ್ರು ಮಾಡದೇ ಇದ್ರು ನಾವು ಥ್ಯಾಂಕ್ಸ್ ಹೇಳ್ಬೇಕು ಅಂತ, ಹೌದಲ್ವಾ? ಆದ್ರೆ ಕೆಲವು ಸಾರಿ ನಾವು ಥ್ಯಾಂಕ್ಸ್ ಹೇಳ್ತೀವಿ, ಯಾಕೆ? ಅವ್ರು ಮಾಡ್ತಾ ಇದ್ದಾರೆ ನಮಗೆ, ಅದಕ್ಕೋಸ್ಕರ. ಅಂದ್ರೆ ದೇವರು ಅಂದಾಗ ಯಾವಾಗಲೂ ಕೊಡುವವನು ಅಂತಾನೆ ನಾವು ನೆನೆಸ್ತೇವೆ. ದೇವ್ರೇನು ಗೊತ್ತಾ? ತಂದೆ ತಾಯಿಗಳು ಹೇಗೆ ಗೊತ್ತಾ? ಮಕ್ಕಳು ಏನು ತರ್ತಾರೆ, ಏನು ಕೊಡ್ತಾರೆ ಅಂತ ಎದುರು ನೋಡಲ್ಲ, ಅವ್ರಿಗೆ ಸಂಬಂಧ ಬೇಕು. ದೇವ್ರಿಗೂ ಅಷ್ಟೇನೆ, ನೀವೇನು ಕೊಡ್ತೀರಾ ಅನ್ನೋದು ಮುಖ್ಯ ಅಲ್ಲ, ದೇವರೊಟ್ಟಿಗೆ ನಾವು ಇರಬೇಕು. ದೇವರಲ್ಲಿ ಕೇಳ್ತಾರೆ, ಈಗಲಾದರೂ ನೀವು ಹೆಂಗಿ ಬರ್ಬೇಕಂತೆ ದೇವ್ರ ಹತ್ರ? ಮನಪೂರ್ವಕವಾಗಿ ಬರಬೇಕು. ಅದು ದೇವರ ವಾಕ್ಯ ಹೇಳ್ತಾ ಇರೋದು. ಆಮೇಲೆ ಈ ವಾಕ್ಯದಲ್ಲಿ ಇನ್ನೊಂದು ವಾಕ್ಯ ಹೇಳ್ತಾ ಇದ್ದಾವೆ. ಈ ಒಂದು ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಮುಂದಿನ ವಾಕ್ಯ ಹೇಳ್ತಾ ಇರೋದೆ, ನೀನು ತುಚ್ಛವಾದದ್ದನ್ನು ನಿರಾಕರಿಸಿ. ಯಾಕೆ? ಏನಂತ ಹೇಳ್ತದೆ ಅಲ್ಲಿ? ನೀನು ತುಚ್ಛವಾದದ್ದನ್ನ ನಿರಾಕರಿಸಿ. ಏನಲ್ಲಿ ನೀನು ತುಚ್ಛವಾದದ್ದಂದ್ರೆ ಏನು? ಕೆಟ್ಟದ್ದು. ತುಚ್ಛವಾದದ್ದು ಅಂದ್ರೆ ಯೂಸ್ಲೆಸ್, ಬೆಲೆ ಇಲ್ಲದ್ದು, ಬೇಡದೇ ಇರುವಂಥದ್ದು, ಅಸಹ್ಯವಾದದ್ದು, ಕೆಟ್ಟದ್ದು, ದೇವರಿಗೆ ಇಷ್ಟವಿಲ್ಲದೆ ಇರುವಂಥದ್ದು, ಅದನ್ನೆಲ್ಲ ಏನು ಮಾಡ್ಬೇಕಂತೆ? ತಿರಸ್ಕರಿಸಬೇಕು. ನಾವು ಲಿಸ್ಟ್ ಮಾಡಿದ್ರೆ, ನಾವು ಮಾಡೋದರಲ್ಲಿ ಎಲ್ಲ ಲಿಸ್ಟ್ ಮಾಡಿದ್ರೆ, ನಾವು ಮಾಡೋದು ದೇವ್ರಿಗೆ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ ಅಲ್ವಾ?
ನಾವೇನಾದ್ರೂ ಲಿಸ್ಟ್ ಮಾಡಿದ್ರೆ ನಾವೇನೇನು ಮಾಡ್ತಾ ಇದ್ದೀವಿ ಅದೆಲ್ಲ ಲಿಸ್ಟ್ ಮಾಡಿದ್ರೆ ದೇವರಿಗೆ ಇಷ್ಟ ಆಗೋದು. ಬೆಳಿಗ್ಗೆ ಎದ್ದು ನಾನು ಪ್ರಾರ್ಥನೆ ಮಾಡ್ತೇನೆ, ಮನೆಯಲ್ಲಿ ಹೆಲ್ಪ್ ಮಾಡ್ತೀನಿ, ಆಮೇಲೆ ಡಿವೋಷನ್ ಮಾಡ್ತೀನಿ, ನಾನು ಹೋಗುವಾಗ ಪ್ರೇಯರ್ ಮಾಡ್ಕೋತೀನಿ, ಟೈಮ್ ಇರೋವಾಗ ಬೈಬಲ್ ಓದ್ಕೊಳ್ತೀನಿ, ಇದೆಲ್ಲ ದೇವ್ರಿಗೆ ಇಷ್ಟ ಆಗುತ್ತೆ. ಆದರೆ ಕೆಲವರ ನಾಮಕಾವಸ್ಥೆ ಕ್ರೈಸ್ತರ ಲಿಸ್ಟ್ ಹೆಂಗಿರುತ್ತೆ ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ತೀನಿ, ಹೆಂಡತಿ ಹತ್ರ ಕಾಫಿ ಇದೆಯಾ ಅಂತ ಕೇಳ್ತೀನಿ, ನ್ಯೂಸ್ ಪೇಪರ್ ಓದ್ತೀನಿ, ಟಿ ವಿ ಹಾಕ್ಕೊಂಡು ನ್ಯೂಸ್ ನೋಡ್ತೀನಿ, ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೋಗ್ತೀನಿ, ಆಫೀಸಿಂದ ವಾಪಸ್ ಬಂದುಬಿಟ್ಟು ಮನೆಯಲ್ಲಿ ತಿಂದ್ಬಿಟ್ಟು ಮಲಗ್ತೀನಿ, ಇಲ್ಲ ಏನೋ ಮೊಬೈಲು ಅದು ಇದು ನೋಡ್ತೀನಿ. ಈ ಲಿಸ್ಟು ನೋಡಿ ಹೆಂಗಿದೆ. ಈ ಲಿಸ್ಟು ತುಂಬ ಇಷ್ಟ ಆಗುತ್ತಲ್ಲ ದೇವರಿಗೆ? ನೋಡಿ, ಇದೆಲ್ಲ ಕಾಮನ್ ಆಗಿದೆ. ಈ ಕಡೆ ದೈವಿಕವಾಗಿದೆ, ಆ ಕಡೆ ಲೌಕಿಕವಾಗಿದೆ. ಯಾವ್ದು ಇಷ್ಟ ಆಗುತ್ತೆ ದೇವರಿಗೆ? ದೇವರು ಹೇಳ್ತಾನೆ ದೈವಿಕವಾಗಿರುವುದು ಹೇಳ್ತದೆ. ಒಂದು ದೇವರ ಕಡೆಗೆ ತಿರುಗಿಕೊಂಡ್ರೆ ಮಾತ್ರ ಸಾಲದು. ಏನ್ ಮಾಡಬೇಕು? ತುಚ್ಛವಾದದ್ದನ್ನು ತುಚ್ಛವಾದದನ್ನು ನಿರಾಕರಿಸಬೇಕಂತಿದೆ. ನಿರಾಕರಿಸುವುದಂದ್ರೆ ಏನು? ನಿರಾಕರಿಸುವುದು ಬೇಡ, ಅದು ನಮಗೆ ಅದರ ಅರ್ಥ ಸಿಗುತ್ತೆ, ಬರುತ್ತೆ, ಲೋಕ ಕೊಡುತ್ತೆ, ಅದನ್ನ ಬೇಡ ಅನ್ನೋದು. ಸಿಗದೇ ಇರುವುದನ್ನು ಬೇಡ ಅನ್ನೋದು ಈಸಿನೇ, ಹೌದಲ್ವಾ? ಸಿಗದೇ ಇರೋದನ್ನ ಬೇಡ ಅನ್ನೋದು ಸುಲಭ. ಆದರೆ ಸಿಗುವಂಥದ್ದನ್ನು ಕೂಡ ನಮಗೆ ಅಗತ್ಯವಾಗಿದೆ, ಆದರೆ ಪಾಪಮಯವಾಗಿದೆ, ಅದನ್ನು ನಾವು ಬೇಡ ಅನ್ಬೇಕು. ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋರು, ಬೆಲ್ತೆಸರ್ನ ಏನ್ ಮಾಡಿದ್ರು? ಅವರಿಗೆ ಒಳ್ಳೆ ಊಟ ಸಿಗುತ್ತೆ ಅಂತ ಗೊತ್ತಿದ್ರೂ ಕೂಡ ಅವ್ರೇನ್ ಮಾಡಿದ್ರು? ಅದನ್ನ ಯಾಕೆ ನಿರಾಕರಿಸಿದ್ರು? ನಾನ್ ವೆಜ್ ಒಳ್ಳೇದು ತಾನೆ? ಯಾಕೆ ಒಳ್ಳೇದು ತಾನೆ? ಯಾಕೆ ಅಂತ ಗೊತ್ತಿದೆಯಾ? ಅವರು ಅವರ ದೇಶದಲ್ಲಿ ಏನ್ ಮಾಡಿದ್ರು? ಸಾಧಾರಣವಾಗಿ ವಿಗ್ರಹಗಳಿಗೆ ಅರ್ಪಿತ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ವಿಗ್ರಹಾರಾಧನೆಗೆ ಸಮರ್ಪಿಸಿದ್ದನ್ನೇ ಅವರು ನಾನ್ ವೆಜ್ ಆಗಿ ಅವ್ರು ಕೊಡ್ತಾ ಇದ್ರು. ಅವ್ರಿಗೆ ಗೊತ್ತಾಯಿತು ಇದು ವಿಗ್ರಹಾರ್ಪಿತವಾದದ್ದು ನಾವು ತಿನ್ನಬಾರ್ದು, ಅದನ್ನು ತಗೊಳ್ಬಾರ್ದು ಅಂತ ಗೊತ್ತಾಯಿತು. ಆದ್ರಿಂದ ಅವ್ರೇನ್ ಮಾಡಿದ್ರು? ನಾನ್ ವೆಜ್ ಇಲ್ಲ, ಬೇಡ ನಮಗೆ, ಬದಲಾಗಿ ನಮಗೇನ್ ಮಾಡ್ರಿ? ತರಕಾರಿ ಕೊಡ್ರಿ, ಸೊಪ್ಪು ಪಲ್ಯಗಳನ್ನು ಕೊಡ್ರಿ ನಮಗೆ ಅಂತ ಕೇಳಿಕೊಂಡ್ರು. ಯಾವುದು ದೇವರ ನಾಮವನ್ನು ದೂಷಿಸುತ್ತದೆ ಅಂತ ನಮಗೆ ಗೊತ್ತಾದ್ರೆ, ಗೊತ್ತಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಆದ್ರೆ ಗೊತ್ತಾದರೆ ಇಂಥದ್ದು ಇದು ಅಂತ ಗೊತ್ತಾದ್ರೆ ನಾವು ಅದನ್ನ ಅವಾಯ್ಡ್ ಮಾಡಬೇಕು, ನಿರಾಕರಿಸಬೇಕು, ಬೇಡ ಅನ್ಬೇಕು. ಹೌದಾ ಇಲ್ವಾ? ಬೇಡ ಅನ್ಬೇಕು. ಯೋಸೇಫನು ಪಾಪದ ಸಂಬಂಧ ಬೇಡ ಅಂತ ಹೇಳಿದನು, ಹೌದಲ್ವಾ? ಬೇರೆಯವರು ಯಾರೇ ಆಗಲಿ ಏನೇ ಬೇಡ ಅಂತ ನಿರಾಕರಿಸುವಂತ ಒಂದು ಮನಸ್ಸು ನಮ್ಮಲ್ಲಿ ಇರಬೇಕು. ಈ ಲೋಕದಲ್ಲಿ ಎಷ್ಟೋ ಜನರು ನಮಗೂ ಕೂಡ ಉಚಿತವಾಗಿ ಆಗಿರಬಹುದು, ನಮ್ಮನ್ನು ಆಕರ್ಷಿಸುವಂತಾಗಿರಬಹುದು, ನಮ್ಮ ಸ್ನೇಹಿತರು, ರಿಲೇಟಿವ್ಸು, ನಮ್ಮ ಫ್ರೆಂಡ್ಸು, ನಮ್ಮ ಕೆಲಸದ ಜಾಗದಲ್ಲಿ ಏನೂ ಆಗಲ್ಲ ತಗೋ, ಏನೂ ಆಗಲ್ಲ ನೋಡು, ಏನೂ ಆಗಲ್ಲ ತಿನ್ನು, ಏನೂ ಆಗಲ್ಲ ಬಾ, ಏನೂ ಆಗಲ್ಲ ಬಾ ಅಂತ ಹೇಳುವಾಗ ನಾವು ಕೂಡ ಯಾರು ನೋಡಲ್ಲ ಬಿಡು, ಯಾರು ಕೇಳಲ್ಲ ಬಿಡು, ನಮಗೆ ಗೊತ್ತಿದ್ರೆ, ಅದು ತಪ್ಪು ಅಂತ ಗೊತ್ತಿದ್ರೆ ನಾವು ಯಾರು ಏನೇ ಹೇಳಿದ್ರು ಕೂಡ ಅದನ್ನ ನಿರಾಕರಿಸಬೇಕು. ಅದು ತಪ್ಪು, ದೇವರಿಗೆ ಇಷ್ಟ ಆಗಲ್ಲ ಅಂತ ಗೊತ್ತಿದ್ರೆ ಏನ್ ಮಾಡಬೇಕು? ನಿರಾಕರಿಸ್ತೀರಾ? ನಿಜಾನಾ? ಕೆಲವ್ರು ಹೆಂಗೆ ಹೇಳ್ತಾರೆ ಗೊತ್ತಾ? ಅಷ್ಟೇನಾ, ನನ್ನ ಮೇಲೆ ನಿನಗೆ ಪ್ರೀತಿನೇ ಇಲ್ಲ. ಅಲ್ಲ, ಫ್ರೆಂಡ್ಸ್ ಹೇಳೋದು ಹೆಂಗೆ? ಅಷ್ಟೇನಾ? ಫ್ರೆಂಡು ಅಂದ್ರೆ ನನ್ನ ಫ್ರೆಂಡ್ ಆಗಿದ್ರೆ ನೀನು ತಿಂತೀಯ ಇದನ್ನ, ನಿನ್ನ ಫ್ರೆಂಡ್ ಆಗಿದ್ರೆ ನಮ್ಮ ಮನೆಯಲ್ಲಿ ಇದಿದೆ ಬರ್ತೀಯ ನೀನು, ಅಲ್ವಾ? ನೀನು ಬರಲ್ಲ ಅಂದರೆ ಅರ್ಥ ಆಯ್ತು ಬಿಡು, ನೀನು ಕರೆದ್ರು ನಾನು ಬರಲ್ಲ ಬಿಡು ಅಂತ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ನೋಡ್ತಾರೆ. ನಾವು ಅದರ ಅರ್ಥ ನಿರಾಕರಿಸುವುದು ಅಂದರೆ ಸ್ಪಷ್ಟವಾಗಿ ಬೇಡ ಅನ್ನುವುದು. ಅದು ಯಾವುದಾದ್ರೂ ಬಿಸ್ನೆಸ್ ಆಗಿರಬಹುದು, ಅದು ಯಾವುದಾದ್ರೂ ಕೆಲಸ ಆಗಿರಬಹುದು, ಅದು ಯಾವುದಾದ್ರೂ ಊಟ ಆಗಿರಬಹುದು, ಅದು ಯಾವುದಾದ್ರೂ ಕೃತ್ಯ ಆಗಿರಬಹುದು, ದೇವರಿಗೆ ಇಷ್ಟವಿಲ್ಲದೆ ಇರುವಂಥದ್ದನ್ನು ನಾವೇನು ಮಾಡಬೇಕಂತೆ? ನಿರಾಕರಿಸಬೇಕು. ತುಚ್ಛವಾದದ್ದು ಅಂತ ಬೈಬಲ್ ಹೇಳ್ತಾ ಇದೆ. ಒಳ್ಳೆಯದನ್ನು ಬೈಬಲ್ ಹೇಳ್ತಾ ಇಲ್ಲ, ಒಳ್ಳೆಯದನ್ನು ನಿರಾಕರಿಸಿರಿ ಅಂತ ಹೇಳ್ತಾ ಇಲ್ಲ, ತುಚ್ಛವಾದದ್ದನ್ನು ನಿರಾಕರಿಸಿರಿ ಅಂತ ಹೇಳುತ್ತದೆ. ಯೆಶಾಯನ ಪ್ರವಾದನೆಯ ಗ್ರಂಥ 55ನೇ ಅಧ್ಯಾಯ 7ನೇ ವಚನ. ಯೆಶಾಯ 55 7ನೇ ವಚನ. ದುಷ್ಟನು ತನ್ನ ದುರ್ಮಾರ್ಗವನ್ನ ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನ ಕರುಣಿಸುವನು, ನಮ್ಮ ದೇವರನ್ನ ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ದುಷ್ಟನೇನ್ ಮಾಡ್ಬೇಕಂತೆ? ತನ್ನ ದುರ್ಮಾರ್ಗವನ್ನು ಬಿಡಬೇಕು.
ಈಗ ಯಾರಿಗೆ ಗೊತ್ತಿದೆ ದುಷ್ಟತನ? ಈಗ ನಾನು ಮಾಡ್ತಾ ಇರೋ ದುಷ್ಟತನ ಯಾರಿಗೆ ಗೊತ್ತಾಗುತ್ತೆ? ನಿಮ್ಗೆ ಗೊತ್ತಾಗುತ್ತಾ? ನಾನು ಮಾಡೋ ದುಷ್ಟತನ ನನಗೆ ಗೊತ್ತಾಗುತ್ತೆ. ಹಾಗಾದ್ರೆ ನಾವೇನು ಮಾಡಬೇಕು? ದುಷ್ಟತನದಿಂದ ದೂರ ಇರಬೇಕು. ಕೆಲವು ಸಾರಿ ಹೇಳ್ತಾರೆ, ದುಷ್ಟರನ್ನ ಕಂಡ್ರೆ ದೂರ ಇರಬೇಕು, ಅವ್ರ ಜೊತೆ ನಾವು ಇರಬಾರ್ದು. ಅದಕ್ಕೆ ಕೀರ್ತನೆ 1 ಏನು ಹೇಳಿದೆ? ಯಾವಾಗಲೂ ನಾವು ನೆನಪು ಮಾಡಿಕೊಡ್ತೀವಿ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ದುಷ್ಟರ ಆಲೋಚನೆಯಂತೆ ಪಾಪಾತ್ಮರ ಮಾರ್ಗದಲ್ಲಿ ಧರ್ಮ ನಿಂದಕರೊಡನೆ, ಅದಕ್ಕೆ ಬದಲಾಗಿ ಏನು ಮಾಡಬೇಕು? ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಧ್ಯಾನಿಸುತ್ತಿರುವನು, ಅವನು ಎಷ್ಟೋ. ಕೆಲವರು ಏನು ಮಾಡ್ತಂದ್ರೆ ಬೈಬಲ್ ಕೈಯಲ್ಲಿರುತ್ತೆ, ಓದಲ್ಲ ಅಲ್ವಾ? ಕೆಲವು ಸಾರಿ ಬೈಬಲ್ ಇರುತ್ತೆ, ಬೈಬಲ್ ಓದಲ್ಲ. ನಾವು ಏನು ಮಾಡ್ತೀವಿ? ಉದಾಹರಣೆಗೆ ಬೈಬಲ್ ಇರುತ್ತೆ, ನಮ್ಮ ಮನೇಲಿ ಬೈಬಲ್ ಇದೆ, ಮೊಬೈಲು ಇದೆ, ಎರಡೂ ಇದಾವಲ್ವಾ? ಆದರೆ ಜಾಸ್ತಿ ಯಾವುದನ್ನು ಉಪಯೋಗಿಸ್ತೀವಿ? ಮೊಬೈಲ್. ನನ್ನ ಮೊಬೈಲಲ್ಲೇ ಬೈಬಲ್ ಇದೆ ಇವಾಗ ಅಲ್ವಾ? ಹೌದು, ಕರೆಕ್ಟೇ, ಮೊಬೈಲಲ್ಲೇ ಬೈಬಲ್ ಇದೆ. ಆನ್ ಮಾಡ್ತೀವಿ, ಮಧ್ಯದಲ್ಲೇ ನೋಟಿಫಿಕೇಶನ್ ಬಂದ್ಬಿಡುತ್ತೆ, ಅದಲ್ವಾ? ನೋಟಿಫಿಕೇಶನ್ ಬರುತ್ತೆ. ಯಾವಾಗ ನೀವು ಬೈಬಲ್ ಆನ್ ಮಾಡ್ತೀರೋ ಕಾಲ್ ಬಂದ್ಬಿಡುತ್ತೆ. ಕರೆಕ್ಟಾಗಿ ಅಲ್ಲಿವರೆಗೂ ಕಾಲೇ ಬಂದಿರಲ್ಲ. ನೀಟಾಗಿ ಸರಿ ಬಿಡಪ್ಪ, ಇವಾಗೇನು ಡಿಸ್ಟರ್ಬೆನ್ಸ್ ಇಲ್ಲ, ಇವಾಗ ಬೈಬಲ್ ಓದೋಣ ಅಂತ ಮೊಬೈಲಲ್ಲೇ ಬೈಬಲ್ ಓದೋಣ ನೀವು ತೆಗೆದ್ರೆ ಆವಾಗೇ ಫೋನ್ ಬರುತ್ತೆ ಅಲ್ವಾ? ಆವಾಗಲೇ ಫೋನ್ ಬರುತ್ತೆ. ಆ ಫೋನ್ ಮಾತಾಡೋದು, ಆಮೇಲೆ ಯಾರಾದರೂ ಮೆಸೇಜ್ ಮಾಡ್ತಾರೆ ಅದನ್ನು ನೋಡೋದು, ಅಷ್ಟರಲ್ಲಿ ಸಮಾಧಾನವಾಗಿ ಕೂತ್ಕೊಂಡಾಗಲೇ ಏನೋ ನೆನಪು ಬರುತ್ತೆ. ಅಯ್ಯೋ ಇಂಥದ್ದು ಮರ್ತೋಗಿದ್ನಲ್ಲ, ಇಂಥವ್ರಿಗೆ ಫೋನ್ ಮಾಡೋದು ಮರ್ತೋಗಿದ್ನಲ್ಲ, ಕರೆಕ್ಟಾಗಿ ಜ್ಞಾಪಕ ಬಂದ್ಬಿಡುತ್ತೆ. ಅವಾಗ ಅಷ್ಟೊತ್ತು ಜ್ಞಾಪಕ ಬರಲ್ಲ. ಯಾವಾಗ ದೈವಿಕವಾಗಿರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಆವಾಗ ಬಂದ್ಬಿಡುತ್ತೆ ನೋಡಿ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನಾವೇನು ಮಾಡಬೇಕು? ಹೆಚ್ಚು ಸಮಯ ದೇವರ ಧ್ಯಾನದಲ್ಲಿ ಇರಬೇಕು. ನೋಡಿ, ದೇವರ ಮಕ್ಕಳಿಗೆ ದೇವರು ಬಿಟ್ಟರೆ ಬೇರೆ ಏನಿದೆ? ಬೇರೆ ಏನಿದೆ? ನೋಡಿ, ಮೊದಲ ಶತಮಾನದ ಕ್ರೈಸ್ತರು ಅಷ್ಟು ಬಲವಾಗಿರಲಿಕ್ಕೆ ಕಾರಣ ಏನು ಗೊತ್ತಾ? ಅವರು ಯಾವಾಗಲೂ ದೇವರಂದರೆ, ದೇವರ ರಾಜ್ಯ ಅಂದರೆ, ದೇವರ ಕೆಲಸ ಅಂದರೆ ಯಾವಾಗಲೂ ಮುಂದೆ ಇರ್ತಾ ಇದ್ರು. ಇವತ್ತು ನಮಗೆ ವಾರಕ್ಕೊಂದು ಸಾರಿ ಬರಲಿಕ್ಕೆ ಕಷ್ಟ ಆಗ್ತದೆ ಅಲ್ವಾ? ಇಲ್ಲವೇ ನಾವು ಯಾವುದಾದ್ರೂ ಒಂದು ಕೂಟ ಇಟ್ಟರೆ ಬರಲಿಕ್ಕೆ ಕಷ್ಟ ಆಗ್ತದೆ. ಆದರೆ ದೇವಜನವೇ, ನಾವು ನೆನಪು ಮಾಡಿಕೊಳ್ಬೇಕು. ಅದಕ್ಕೆ ನಾನು ಹೇಳಿದ್ದು ಆಗಸ್ಟ್ 15ನೇ ತಾರೀಕು ಬನ್ನಿರಿ, ಎಲ್ಲರೂ ಬನ್ನಿ. ವಿಜಯಪುರದಲ್ಲಿ ಆಗಸ್ಟ್ 15ಕ್ಕೆ ಕಾರ್ಯಕ್ರಮ ಇದೆ ಅಂತ. ಕೆಲವರು ಏನು ಮಾಡ್ತಾರೆ, ಕೊಡೋದು ಒಂದು ದಿವಸ ರಜಾ ಪಾಸ್ಟೇ, ನೀವು ಅವತ್ತೇ ಮೀಟಿಂಗ್ ಇಡ್ತೀರ ಪಾಸ್ಟೇ ಅಲ್ವಾ? ಇವಾಗ ಆಗಸ್ಟಲ್ಲಿ ರಜೆಗಳೇ ಇಲ್ಲ ಪಾಸ್ಟೇ, ಇರೋದೇ ಆಗಸ್ಟ್ 15ಕ್ಕೆ. ನಾವು ಏನೋ ಫ್ಯಾಮಿಲಿಯಾಗಿ ಟ್ರಿಪ್ ಪ್ಲ್ಯಾನ್ ಮಾಡಿರ್ತೀವಿ, ನಾವು ಎಲ್ಲೋ ಏನೋ ಪ್ಲ್ಯಾನ್ ಮಾಡಿರ್ತೀವಿ. ನೀವು ಪ್ರೇಯರು ಅವಾಗ ಇಟ್ಕೊಂಡ್ರೆ ಹೆಂಗೆ? ಮತ್ತು ನಾವು ಯಾವಾಗ ಇಡೋದು? ಎಲ್ರಿಗೂ ರಜೆ ಬೇಕಲ್ವಾ? ಯಾವಾಗ ಇಡೋದು? ಭಾನುವಾರ ಇಟ್ಟರೆ ಕೆಲವ್ರಿಗೆಲ್ಲ ಪಾಪ ಅನಾನುಕೂಲತೆ ಇರ್ತದೆ. ಅಂದರೆ ಆ ರೀತಿಯಾಗಿ ನಾವೇನು ಮಾಡ್ತೇವೆ ಅಂದರೆ, ಕೆಲವು ಸಾರಿ ದೇವರ ಮಾರ್ಗಗಳನ್ನು ಅನುಸರಿಸುವುದಿಲ್ಲ, ಲೋಕದ ಮಾರ್ಗಗಳನ್ನು ನಾವು ಅನುಸರಿಸ್ತೇವೆ. ನೋಡಿ, ಇನ್ನೊಂದು, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಏನು ಆಲೋಚನೆಗಳು? ಆಲೋಚನೆಗಳನ್ನೇ ತ್ಯಜಿಸ್ಬೇಕಂತೆ. ಕೆಲವು ಸಾರಿ ನಾವು ಕ್ರಿಯೆ ಮಾಡಲ್ಲ, ಆದರೆ ನಮ್ಮ ಮೈಂಡ್ ಕೆಲಸ ಮಾಡ್ತಾ ಇರ್ತದೆ, ಏನೇನೋ ಯೋಚನೆ ಮಾಡ್ತಾ ಇರ್ತದೆ. ನಿಮ್ಮ ಕೈ ತಪ್ಪು ಮಾಡಲಿಲ್ಲ, ನಿಮ್ಮ ಕಾಲು ತಪ್ಪು ಮಾಡಲಿಲ್ಲ, ನಿಮ್ಮ ಶರೀರ ತಪ್ಪು ಮಾಡಲಿಲ್ಲ, ಆದರೆ ನಿಮ್ಮ ಮನಸ್ಸು ತಪ್ಪು ಮಾಡ್ತಾ ಇರ್ತದೆ. ಅದಕ್ಕೆ ದುರಾಲೋಚನೆಗಳನ್ನು ಏನು ಮಾಡಬೇಕಂತೆ? ತ್ಯಜಿಸಬೇಕು. ಈ ಪದಗಳೇನಿದೆಯಲ್ಲ, ತ್ಯಜಿಸಬೇಕು ಅನ್ನುವಂಥದ್ದು ಅದು ಬಲವಾಗಿದೆ. ಯೆಹೋವನಿಗೆ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಏನು ಮಾಡ್ತಾನೆ? ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ. ಯಾರನ್ನು ಆಶ್ರಯಿಸಬೇಕು? ಹೇಳುತ್ತದೆ. ಇನ್ನೊಂದು 3ನೇದಾಗಿ ಅಲ್ಲಿ ಹೇಳ್ತಾ ಇದ್ದ ವಾಕ್ಯದಲ್ಲಿ, ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯ 19ನೇ ವಾಕ್ಯ, ನೀನು ಅವರ ಕಡೆಗೆ ತಿರುಗದಿರುವೆ. ಒಂದನೇದೇನು ಹೇಳಿದ? ಏನೋ ಹೇಳುತ್ತೆ ವಾಕ್ಯ, ನೀನು ನನ್ನ ಕಡೆಗೆ ಹಿಂದಿರುಗಬೇಕು. ತಿರುಗೋದಲ್ಲ, ಹಿಂದಿರುಗಬೇಕು. 2, ತುಚ್ಛವಾದದ್ದನ್ನ ನಿರಾಕರಿಸಬೇಕು. 3ನೇದು, ಮತ್ತೆ ಇನ್ನೊಬ್ಬರ ಕಡೆಗೆ ತಿರುಗಬೇಡ. ನೀನು ಅವರ ಕಡೆಗೆ ಏನು ಮಾಡಬಾರ್ದು? ತಿರುಗದಿರುವೆ. ಅವರ ಕಡೆಗೆ ನೀನೇನು ಮಾಡಬಾರ್ದು? ಮತ್ತೆ ತಿರುಗದಿರುವೆ. ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಏನು ಮಾಡಿದ್ದೇನೆ? ನಾನು ಸೇರಿಸಿಕೊಳ್ತೇನೆ. ತಿರುಗಬೇಡ. ನೋಡಿ, ದೇವರು ಸಂಸೋನನಿಗೆ ಎಷ್ಟೋ ಜ್ಞಾನವನ್ನು ಕೊಟ್ಟಿದ್ದ, ತಿಳುವಳಿಕೆಯನ್ನು ಕೊಟ್ಟಿದ್ದ. ಅನ್ಯರ ಜೊತೆಯಲ್ಲಿ ಇರಬಾರ್ದು ಅಂತ, ಇಜ್ಜೋಡಾಗಬಾರ್ದು ಅಂತ ಇತ್ತು. ಆದರೆ ಸಂಸೋನನೇನು ಮಾಡ್ದ?
ದುಷ್ಟರ ದುರುಳರ ಒಂದು ಸ್ನೇಹವನ್ನೇ ಮಾಡ್ದ. ದೆಲೀಲಳ ಸ್ನೇಹ ಮಾಡ್ದ. ದೆಲೀಲಳು ಏನು ಮಾಡಿದ್ಲು? ದೆಲೀಲ್ ಏನು ಮಾಡಿದ್ಲು? ಅವನ ಬಲಹೀನತೆಯನ್ನು ಕಂಡುಕೊಂಡ್ಲು. ಏನಕ್ಕೆ ಕಂಡುಕೊಂಡ್ಲು? ದುಡ್ಡುಗೋಸ್ಕರ. ನೋಡಿ, ಶತ್ರುಗಳೇನು ಮಾಡಿದ್ರು? ನಿನ್ನ ಹತ್ರ ತುಂಬ ಚೆನ್ನಾಗಿದ್ದಾನಲ್ವ ಅವನು, ಅವನ ಸೀಕ್ರೆಟ್ಸ್ ನನಗೆ ಹೇಳಿದ್ರೆ ನಾನು ನಿಮಗೆ ಲೈಫ್ ಸೆಟಲ್ಮೆಂಟ್ ಕೊಡ್ತೀವಿ. ಯಾವಾಗ ದುಡ್ಡಿನ ಆಸೆ ಬಂತು ಆಕೆಗೆ, ತನ್ನ ಜೊತೆಯಲ್ಲಿದ್ದಂಥವನ್ನು ಕೂಡ ಆಕೆ ಆತನ ಬಲಹೀನತೆಯನ್ನು ಕಂಡುಕೊಂಡ್ಲು. ಇಸ್ಕರಿಯೋತ ಯೂದನು ಕೂಡ ಯಾಕೆ ಯೇಸು ಸ್ವಾಮಿ ಹಿಡ್ಕೊಟ್ಟ? ಹಣದ ಆಸೆಯಿಂದ. ಯಾಕೆಂದ್ರೆ ಅವನು ಅನ್ಯರೊಟ್ಟಿಗೆ ಸೇರ್ಕೊಂಡ್ಬಿಟ್ಟ. ಅವರೇನು ಮಾಡಿದ್ರು? ನಿನಗೆ ದುಡ್ಡು ಕೊಡ್ತೀವಿ, ಯೇಸು ಸ್ವಾಮಿ ಹಿಡ್ಕೊಡು ಅಂತ ಹೇಳಿದ್ರು. ಅವನೇನು ಮಾಡಿದ? ನನಗೆ ದುಡ್ಡೇ ಮುಖ್ಯ, ಯೇಸುವನ್ನು ಹಿಡ್ಕೊಡ್ತೀನಿ ಅಂತ ತೀರ್ಮಾನ ಮಾಡಿಬಿಟ್ಟ. ಹಾಗೆ ನಾವು ನೋಡುವಾಗ ನೀನು ಅವರ ಕಡೆಗೆ ತಿರುಗದಿರುವೆ. ನಾವೊಂದು ಸಾರಿ ಪಾಪವನ್ನು ಬಿಡಿಸ್ಕೊಂಡು ಬಂದಿದ್ದೀವಿ, ಅವರ ಜೊತೆಯಿಂದ ಆಚೆ ಬಂದಿದ್ದೀವಿ ಅಂದರೆ ಮತ್ತೆ ಯಾರು ನಮ್ಮನ್ನ ಕೆಡಿಸಕ್ಕೆ ಬರಲ್ಲ ಅಂತಲ್ಲ, ಮತ್ತೆ ಕೆಡಿಸಲಿಕ್ಕೆ ಬರ್ತಾರೆ, ನಮ್ಮನ್ನ ದೇವರಿಂದ ದೂರ ಮಾಡಲಿಕ್ಕೆ ಬರ್ತಾರೆ. ಎಷ್ಟೋ ಜನರು ದೇವರ ಹತ್ರಕ್ಕೆ ಸರಿಯಾಗಿ ಬರದೇ ಇರೋಕೆ ಕಾರಣ ಏನು? ಪಾಪ ಮಾತ್ರ ಅಲ್ಲ, ಅವರ ಕೆಲಸಗಳು, ಅವರ ಆದಾಯದ ಆಸೆ. ಓಟಿ ಮಾಡಿದ್ರೆ, ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ. ಇದು ಎಲ್ಲ ನಾವು ಮೇಲ್ನೋಟಕ್ಕೆ ಏನು ಅಂದ್ಕೊಂಡಿರ್ತೇವೆ? ನನ್ನ ಕಷ್ಟ ದೇವ್ರಿಗೆ ಅರ್ಥ ಆಗುತ್ತೆ ಅಂದ್ಕೊಂಡಿರ್ತೇವೆ. ಆದರೆ ನಿಜವಾಗಿ ಸೈತಾನನು ನಮ್ಮನ್ನು ಏನು ಮಾಡ್ತಾ ಇದ್ದಾನೆ ಗೊತ್ತಾ? ನಾವು ಸೇವೆಯಲ್ಲಿ ಬರದ ಹಾಗೆ, ದೇವರೊಟ್ಟಿಗೆ ಸಮಯ ಕಳೆಯದ ಹಾಗೆ, ದೇವರ ಪ್ರಸನ್ನತೆಯಲ್ಲಿ ಇರದ ಹಾಗೆ, ನಮ್ಮ ಜೀವನದ ಎಷ್ಟೋ ಟೈಮನ್ನು ಲೋಕದಲ್ಲೇ ಕಳೆಯುವಂತೆ ಮಾಡ್ತಾನೆ. ಅದು ನಮಗೆ ಗೊತ್ತಾಗ್ತಾ ಇರಲ್ಲ. ನಾವು ಅಂದ್ಕೊಳ್ತೇವೆ, ಬಿಡು ಏನೋ ದೇವರ ಅರ್ಥ ಮಾಡ್ಕೊಳ್ತಾನೆ. ನೋ, ದೇವರ ಮಕ್ಕಳೇ, ದೇವರ ಸಮ್ಮುಖ, ದೇವರ ಪ್ರಸನ್ನತೆ, ದೇವರ ಸೇವೆ ಇಲ್ಲಿಲ್ಲ ಅಂದರೆ ಬೇರೆ ಯಾರಿರ್ತಾರೆ? ನಾವು ಅಂದುಕೊಳ್ಳೋದೇ ಬೇರೆ, ಆದರೆ ಲೋಕ ಅಂದುಕೊಳ್ಳೋದು ಬೇರೆ. ದೇವರ ವಾಕ್ಯ ಹೇಳಿದ, ನೀನು ಅವರ ಕಡೆಗೆ ತಿರುಗದಿರುವಿ. ಈಗ 3 ಕಾರ್ಯಗಳನ್ನು ನಾವು ಹೇಳಿದ್ವಿ. ಇದೇ ವಾಕ್ಯದಲ್ಲಿ 2 ಆಶೀರ್ವಾದಗಳನ್ನು ದೇವರು ಹೇಳ್ತಾ ಇದ್ದಾರೆ. ನೀನು ಹಿಂತಿರುಗಿ ಬಂದರೆ, ತುಚ್ಛವಾದದ್ದನ್ನು ನಿರಾಕರಿಸಿದರೆ, ಅವರ ಕಡೆಗೆ ತಿರುಗದೇ ಇದ್ರೆ, ಮೊದಲನೇದೇನು ಹೇಳ್ತಾನೆ ಗೊತ್ತಾ? ಅದೇ ವಾಕ್ಯ ನೋಡ್ರಿ, ಯೆರೆಮೀಯ 15:19ರಲ್ಲಿ, ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನ ತಿರುಗಿ ಸೇರಿಸಿಕೊಳ್ಳುವೆನು. ಆಮೇನ್. ಏನಂತ ಏನು ಹೇಳ್ತಾ ಇದ್ದಾನೆ? ನಾನು ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಏನು ಮಾಡ್ತೀನಿ? ಸೇರಿಸಿಕೊಳ್ಳುತ್ತೇನೆ. ಹಾಲೆಲೂಯ. ದೇವರ ಪ್ರಸನ್ನತೆಗಿಂತ, ದೇವರ ಸಮ್ಮುಖಕ್ಕಿಂತ ಆಶೀರ್ವಾದಕರವಾದದ್ದು, ಶಾಂತವಾದದ್ದು, ಸಮಾಧಾನಕರವಾದದ್ದು ಈ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ನಾವು ಹಾಡಾಡ್ತೇವೆ, ಅಪ್ಪ ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ, ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಮಾಡೋಕ್ಕಾಗದಯ್ಯ. ಹಾಡು ಮಾತ್ರ ಹಂಗೆ ಆಡ್ತೀವಿ. ಆದರೆ ನಿಜವಾಗಿ ದೇವರ ಸಮ್ಮುಖಕ್ಕೆ ಒಂದು ಆಸೆ ಪಡ್ತೀವ? ಇಷ್ಟಪಡ್ತೀವ? ಹಾಡಲ್ಲಿ ಎಲ್ಲರೂ ಆಡ್ತಾರೆ, ದೇವರೇ ನನ್ನ ಜೀವ ಕೊಡ್ತೀನಿ, ಬೇಕಾದರೆ ನನ್ನ ಲೈಫೆಲ್ಲ ನಿನಗೋಸ್ಕರ ಮುಡುಪಾಗಿಡ್ತೀನಿ. ಹಾಡು ಯಾರು ಬೇಕಾದರೂ ಆಡ್ಬೋದು. ಜೀವಿಸುವುದು ಮುಖ್ಯ. ಪ್ರಸಂಗ ಕೂಡ ಯಾರು ಬೇಕಾದರೂ ಮಾಡ್ಬೋದು, ಎಂಥ ದೊಡ್ಡದು ಕೂಡ ಮಾಡ್ಬೋದು. ಜೀವಿಸುವುದು ಮುಖ್ಯ. ಈ ಸಭೆ, ಈ ಸೇವೆ ನಾವು ಆರ್ಭಾಟ ಮಾಡಲಿಕ್ಕೂ, ಆಡಂಬರ ಮಾಡಲಿಕ್ಕೂ, ಜನರಿಗೆ ತೋರಿಸ್ಕೊಳ್ಳೋಕ್ಕೋಸ್ಕರ ಯಾವತ್ತೂ ನಾವು ಮಾಡ್ತಾ ಇಲ್ಲ. ಪ್ರತಿ ವಾಕ್ಯ ಸ್ಪಷ್ಟವಾಗಿರಬೇಕು, ಪ್ರತಿ ಮಾತು ಸ್ಪಷ್ಟವಾಗಿರಬೇಕು. ನಮ್ಮಲ್ಲಿ ಎಷ್ಟೋ ಬಲಹೀನತೆಗಳಿದೆ. ರಮೇಶ್ ಪಾಸ್ಟರ್ ಬರ್ತಾರಪ್ಪ, ಹೋದ ವಾರ ನಾನು ಹಿಂಗೆ ಮಾಡಿದೆ, ಪುಲ್ಪಿಟಲ್ಲಿ ನಿಂತ್ಕೊಂಡು ಇನ್ನು ಹೇಳ್ತಾರಪ್ಪ ಅಂತ ಯಾವತ್ತಾದರೂ ಅಂದ್ಕೊಂಡು ಅನಿಸಿದೆಯಾ? ನಿಮಗೆ ಅನಿಸಿದೆಯಾ? ಯಾರೋ ಬಂದಿದೆ, ಯಾರು ಚರ್ಚಿಗೆ ಬಂದಿಲ್ಲ ಅಂತ ಚರ್ಚಲ್ಲಿ ನಾನು ಪ್ರಸಂಗ ತಗೊಂಡು ಬೈತೀನ? ಯಾಕೆಂದರೆ ನಮಗೆ ಅದೆಲ್ಲ ಮುಖ್ಯ. ನಾನು ಸಲಹೆ ಕೊಡ್ತೀನಿ. ನಾರ್ಮಲ್ ಟೈಮಲ್ಲಿ ನಾನು ಹೇಳ್ತೀನಿ, ದಯಮಾಡಿ ಆಲಯಕ್ಕೆ ಬರ್ರಿ, ದೇವರ ಸಮ್ಮುಖದಲ್ಲಿರ್ರಿ, ದೇವರ ಸೇವೆ ಮಾಡ್ರಿ, ಸುವಾರ್ತೆ ಸಾರ್ರಿ ಅಂತ ಹೇಳ್ತೀನಿ. ಅದಕ್ಕಂತ ವಾಕ್ಯ ನಾವು ಸಿಕ್ತು ಒಳ್ಳೇದು, ಇವ್ರಿಗೆ ಭಯಕ್ಕೆ ಇದೇ ಚಾನ್ಸು ಅಂತ ನಾವು ಭಯಕ್ಕೆ ಹೋಗ್ತೀವ? ವಾಕ್ಯ ಏನು ಹೇಳುತ್ತಂದ್ರೆ, ನಾವು ನಿಜವಾಗಿ ಹೇಳ್ತಾ ಇರೋದು, ದೇವರ ವಾಕ್ಯದಲ್ಲಿರುವಂಥದ್ದನ್ನು ಅನುಸರಿಸಿದರೆ ಆಶೀರ್ವಾದ ಇದೆ. ನೋಡಿ, ಇಷ್ಟು ನೀವು ಮಾಡಿದ್ರೆ ದೇವರು ಹೇಳ್ತಾನೆ, ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ. ನಿಲ್ಲುವುದಂದ್ರೆ ಏನು ಗೊತ್ತಾ? ದೃಢವಾಗಿರುವುದು. ಏನು ಗೊತ್ತಾ? ದೇವರು ಹೇಳ್ತಾನೆ, ಮತ್ತೆ ನಿನ್ನನ್ನು ಬೆಳೆಸುತ್ತೇನೆ, ಉಜ್ಜೀವನಗೊಳಿಸುತ್ತೇನೆ, ಉಪಯೋಗಿಸುತ್ತೇನೆ. ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸ್ಕೊಳ್ತೀನಿ.
ದೇವರು ಮತ್ತೆ ನಮ್ಮನ್ನು ಸೇರಿಸಿಕೊಡ್ತಾನೆ. ತಪ್ಪಿ ಹೋದ ಮಗನ ಜೀವಿತದಲ್ಲಿ ಏನಾಯಿತು ಗೊತ್ತಾ? ಅವನಿಗೆ ಮತ್ತೆ ಉಂಗುರಗಳು ಹಾಕಿದರು. ಉಂಗುರಗಳ ಅರ್ಥ ಏನು ಗೊತ್ತಾ? ಉಂಗುರದ ಅರ್ಥ ಏನು ಗೊತ್ತಾ? ಅಧಿಕಾರ. ಹೌದವಿಲ್ಲ? ಮೊದಲ ಕಾಲದಲ್ಲಿ ಏನು ಗೊತ್ತಾ ನಿಮಗೆ? ಗೊತ್ತಿಲ್ಲ. ರಾಜರುಗಳು ಸೀಲ್ ಹಾಕಬೇಕಾದ್ರೆ, ಇವತ್ತು ಸೀಲ್ಗಳಿರ್ತದೆ, ಮೊದಲು ಕಾಲದಲ್ಲಿ ಸೀಲ್ ಹಾಕಬೇಕಾದ್ರೆ ಸೀಲ್ ಎಲ್ಲಿರ್ತಾ ಇತ್ತು ಗೊತ್ತಾ? ರಾಜನ ಉಂಗುರದಲ್ಲಿ ಇರ್ತಾ ಇತ್ತು. ಎಲ್ಲಂದ್ರೆ ಅಲ್ಲಿ ಇಟ್ಬಿಟ್ಟು ಯಾರಂದ್ರೆ ಅವ್ರು ಸೀಲ್ ಹಾಕ್ಕೊಂಡು ಹೋಗಕ್ಕಲ್ಲ. ಇವಾಗ ಯಾರು ಬೇಕಾದರೂ ಸೆಕ್ರೆಟರಿ ಕೂಡ ಪ್ರೆಸಿಡೆಂಟ್ ಸೀಲ್ ಹಾಕ್ಬೋದು. ಆಗಿನ ಕಾಲದಲ್ಲಿ ಹಂಗಲ್ಲ. ರಾಜ ಸೀಲ್ ಹಾಕ್ಬೇಕಾದ್ರೆ ರಾಜನ ಕೈಯಲ್ಲಿ ಉಂಗುರದಲ್ಲಿ ಇರ್ತಾ ಇತ್ತು ಸೀಲು. ಅದನ್ನು ತೆಗೆದು ಆ ಸೀಲನ್ನು ಹಾಕ್ಬೇಕಾಗಿತ್ತು. ಅವಾಗಲೇ ಅದರ ಬೆಲೆ. ಅದರ ಅರ್ಥ, ತಪ್ಪಿ ಹೋದ ಮಗನಿಗೆ ಮತ್ತೆ ಉಂಗುರ ತೊಡಿಸಿದಾಗ ಕಳೆದುಕೊಂಡ ಅಧಿಕಾರವನ್ನು ಮತ್ತೆ ಕೊಟ್ಟರು, ಮಗನ ಸ್ಥಾನ ಕೊಟ್ಟರು. ನಾವು ಹಿಂತಿರುಗಿ ಬಂದರೆ ದೇವರು ಹೇಳ್ತಾನೆ, ಮತ್ತೆ ನಾನು ನಿನಗೆ ಅದೇ ಅಧಿಕಾರ ಕೊಡ್ತೇನೆ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ದೇವರ ಮಕ್ಕಳಾಗುವ ಅಧಿಕಾರ ನಮಗೆ ದೇವರು ಕೊಟ್ಟಿದ್ದಾರೆ. ಯೋಹಾನ 1:12 ಹೇಳುತ್ತೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ. ಬರೀ ಮಕ್ಕಳಾಗಿ ಮಾಡ್ಕೊಂಡಿಲ್ಲ, ನಮ್ಮನ್ನ ಅಧಿಕಾರ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಹೇಳ್ತಾ ಇದ್ದು ಮೊದಲನೇದು, ನಾನು ನಿಮ್ಮನ್ನ ಸೇರಿಸಿಕೊಳ್ಳುತ್ತೇನೆ. ಈ ವಾಕ್ಯ ಕೇಳಿದ ಮೇಲೆ ನಮಗೆ ಎಲ್ಲೋ ಅನಿಸ್ತಾ ಇರ್ತದೆ, ನಾನು ಎಲ್ಲಿ ತಪ್ಪೋಗಿಲ್ಲಲ್ಲ, ಇಲ್ಲೇ ಇದ್ದೀನಲ್ಲ, ಮತ್ತೆ ಯಾಕೆ ಈ ಪ್ರಸಂಗ? ನಾವು ತಪ್ಪು ಹೋಗಿರೋದು ಶಾರೀರಿಕವಾಗಲ್ಲ, ಮಾನಸಿಕವಾಗಿ. ನಾವು ಲೌಕಿಕವಾಗಿ ಎಲ್ಲ ತಪ್ಪು ಹೋಗಿರೋದು ಆತ್ಮಿಕವಾಗಿ. ನಾವೆಷ್ಟು ಸಮಯ ದೇವರಲ್ಲಿ ಇದ್ದೀವಿ ಅನ್ನೋದು ಅದು ದೇವರು ಹೇಳ್ತಾರೆ. ಎರಡನೇ ಕಾರ್ಯ ಇಲ್ಲಿ ಹೇಳ್ತಾ ಇರುವಂಥ ಮಾತೇನೆಂದರೆ, ಅಲ್ಲಿ ಮುಂದೆ ನೋಡ್ರಿ, ಅಮೂಲ್ಯವಾದದ್ದನ್ನ ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ಹೇಗಿರ್ತೀವಂತೆ ನಾವು? ದೇವರ ಬಾಯಿ. ದೇವರ ಬಾಯಿ ಅಂತಿರುವುದು ಹೆಂಗಿರೋದು? ಆಶೀರ್ವಾದ ಅಲ್ವಾ? ದೇವರ ಬಾಯಿ ಏನು? ದೇವರ ಬಾಯಿ ಏನು ಸೂಚಿಸ್ತದೆ ಗೊತ್ತಾ? ಅದು ಕೂಡ ಮತ್ತೆ ಅಧಿಕಾರ, ಪವರ್. ದೇವರು ಬರೀ ಬಾಯಿ ಮಾತಿನಲ್ಲಿ ಎಲ್ಲವನ್ನು ಉಂಟು ಮಾಡಿದನು, ಹೌದಾ ಇಲ್ವಾ? ಹಾಗಾದ್ರೆ ದೇವರ ಬಾಯಿ ಮಾತು ಅಂದ್ರೆ ನಮಗೂ ಏನಂದ್ರೆ ಒಂದು ಪವರನ್ನು ದೇವರು ಕೊಟ್ಟಿರ್ತಾನೆ. ಆ ಪವರಲ್ಲಿ ನಾವು ಪ್ರಾರ್ಥಿಸುವಾಗ, ಆ ಪವರಲ್ಲಿ ನಾವು ದೇವರನ್ನ ಬೇಡುವಾಗ, ಭಿನ್ನಯಿಸುವಾಗ ಕಾರ್ಯಗಳು ನಡೆಯುತ್ತವೆ. ಇದು ದೇವಜನ. ಆದ್ರಿಂದ ಈ ಒಂದೇ ವಾಕ್ಯದಲ್ಲಿ ನಾನು 5 ಕಾರ್ಯಗಳನ್ನು ಹೇಳಿದ್ದೇನೆ. ಮೊದಲು 3 ಕಾರ್ಯಗಳು ನಾವು ಮಾಡಬೇಕಾಗಿರೋದು, 2 ಕಾರ್ಯಗಳು ದೇವರು ಕೊಡೋದು. 3 ಕಾರ್ಯಗಳಲ್ಲಿ 1, ನೀನು ಹಿಂತಿರುಗಿ ಬಂದರೆ, 2, ತುಚ್ಛವಾದದನ್ನು ನಿರಾಕರಿಸಿದರೆ, 3, ನೀನು ಅವರ ಕಡೆಗೆ ತಿರುಗದೇ ಇದ್ದರೆ, ಆ 3 ಕಾರ್ಯಗಳು ದೇವರೇನು ಮಾಡ್ತಾರಂತೆ? ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸ್ಕೊಡ್ತೀನಿ. ಕೊನೆಯದಾಗಿ ನೀನು ನನ್ನ ಬಾಯಂತಿರುವಿ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ, ಕಣ್ಣುಗಳನ್ನು ಮುಚ್ಚೋಣ. ದೇವರು ಸ್ಪಷ್ಟವಾಗಿ ಇವತ್ತು ನಮ್ಮೊಟ್ಟಿಗೆ ಮಾತನಾಡಿ ಈ ಒಂದೇ ವಾಕ್ಯದಲ್ಲಿ 5 ಕಾರ್ಯಗಳನ್ನು ದೇವರು ತಿಳಿಯಪಡಿಸ್ತಾ ಇದ್ದಾರೆ. ಒಂದು ಮಾತು, ನಾವು ದೇವರನ್ನ ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿದ್ರೆ, ಲೋಕದಲ್ಲಿ ಹೋಗ್ಬಿಟ್ಟಿದ್ರೆ, ದೇವರು ಹೇಳ್ತಾ ಇರುವಂತ ಮಾತು, ನೀನು ಹಿಂತಿರುಗಿ ಬಾ ಮಗಳೇ, ಹಿಂತಿರುಗಿ ಬಾ ಮಗನೇ. ನೀನು ಹಿಂದಿರುಗಿ ಬಂದರೆ, ನೀನು ತುಚ್ಛವಾದದ್ದನ್ನ, ಅನೇಕ ಸಾರಿ ನಾವು ಹಣಕ್ಕೆ ಕೊಡುವ ಪ್ರಾಮುಖ್ಯತೆ, ಕೆಲಸಕ್ಕೆ ಕೊಡುವ ಪ್ರಾಮುಖ್ಯತೆ, ಮನೆಯಲ್ಲಿರುವ ವ್ಯಕ್ತಿಗಳಿಗೆ ಕೊಡುವ ಪ್ರಾಮುಖ್ಯತೆ ನಾವು ದೇವರಿಗೆ ಕೊಡಲ್ಲ. ದೇವರಿಗಿಂತ ಹೆಚ್ಚಾಗಿ ನಾವು ಅದನ್ನು ನೋಡ್ತಾ ಇರ್ತೇವೆ. ದೇವರು ಹೇಳ್ತಾನೆ, ಅದು ತುಚ್ಛವಾದದ್ದು, ಅದನ್ನು ನೀನು ಅಷ್ಟೊಂದು ನನಗಿಂತ ಹೆಚ್ಚಾದದ್ದನ್ನಾಗಿ ಮಾಡಬೇಡ. ಅದನ್ನು ನೀನು ನಿರಾಕರಿಸಿ ನೀನು ಮತ್ತೆ ಅವರ ಕಡೆಗೆ ತಿರುಗದೆ ಹೋದರೆ ನಾನು ನಿನ್ನನ್ನು ಸೇರಿಸ್ಕೊಡ್ತೇನೆ, ನಾನು ನಿನ್ನನ್ನು ನನ್ನ ಬಾಯಂತೆ ಮಾಡುತ್ತೇನೆ ಎಂದು ಹೇಳ್ತಾ ಇದೆಯಪ್ಪ. ಇವತ್ತು ಈ ವಾಕ್ಯಗಳನ್ನು ಕೇಳಿದ ನಮ್ಮನ್ನು ಅನುಗ್ರಹಿಸು ಸ್ವಾಮಿ. ನಿನ್ನ ಮಾತುಗಳಂತೆ ನಾವು ನಡೆಯುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸು ಸ್ವಾಮಿ. ನಾವೆಲ್ಲೇ ಇದ್ದರೂ, ಏನೇ ಮಾತಾಡಿದ್ರು, ಏನೇ ಕೆಲಸ ಮಾಡಿದ್ರು, ನಾವು ನಿನ್ನ ನಾಮವನ್ನು ಘನಪಡಿಸುವಂತೆ, ನಿನ್ನ ಪ್ರಿಯ ಮಕ್ಕಳಾಗಿ ನಾವು ಜೀವಿಸುವಂತೆ ನೀವು ನಮಗೆ ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಪ್ಪ. ನಿನಗೆ ಕೋಟ್ಯಾನುಕೋಟಿ ವಂದನೆಗಳು, ಸರ್ವ ಸ್ತುತಿಗಳು ಸ್ವಾಮಿ ದೇವರೇ. ಅಪ್ಪ, ನೀನು ನಮ್ಮನ್ನು ನಿನ್ನ ಬಾಯಂತೆ ಮಾಡುತ್ತಿ ಅಂತ ಹೇಳಿದೆಯಲ್ಲ, ನಾನು ಮತ್ತೆ ನಿಮ್ಮನ್ನು ಸೇರಿಸ್ಕೊಡ್ತೀನಿ ಅಂತ ಹೇಳ್ತೀಯಲ್ಲ, ನೀನು ಮತ್ತೆ ನಮ್ಮನ್ನು ನಿನ್ನ ಸಮ್ಮುಖದಲ್ಲಿ ಬರಮಾಡುವಂತೆ ಮಾಡುತ್ತಿ ಅಂತ ಹೇಳಿದೆಯಲ್ಲ.
ಅಪ್ಪ, ಸಂಸೋನನು ಪಾಪಿಯಾದಾಗ ದೇವರೇ, ಈ ಒಂದು ಸಾರಿ ನನ್ನನ್ನು ಕರುಣಿಸಯ್ಯ, ಈ ಒಂದು ಸಾರಿ ನನ್ನನ್ನು ಸೇರಿಸಿಕೊಯ್ಯ ಅಂದಾಗ ನೀನು ಮತ್ತೆ ಅವನಿಗೆ ಬಲವನ್ನು ಕೊಟ್ಟಿ ಅವನ ಜೀವಮಾನ ಕಾಲದಲ್ಲೆಲ್ಲ ಮಾಡಲಿಕ್ಕಾಗದೇ ಇರುವಂಥ ಕಾರ್ಯವನ್ನ ಕೊನೆಯಲ್ಲಿ ಒಂದೇ ಸಾರಿ ಅವನು ಮಾಡಿದನು ಸ್ವಾಮಿ. ಓ, ತಪ್ಪಿ ಹೋದ ಮಗನು ಹಿಂತಿರುಗಿ ಬಂದಾಗ ತಂದೆ ಅವನಿಗೆ ಮತ್ತೆ ಹೇಗೆ ಅಪ್ಪ ಪುನರುಜ್ಜೀವನಗೊಳಿಸಿದನು. ನಾವು ಪುನಃ ನಿನ್ನ ಬಳಿಗೆ ಬಂದರೆ, ನಿನ್ನ ಸಮ್ಮುಖಕ್ಕೆ ಬಂದರೆ, ಕೆಟ್ಟದ್ದನ್ನು ನಿರಾಕರಿಸಿದರೆ ನೀನು ಉತ್ತಮವಾದದ್ದನ್ನು, ಮೇಲಾದದ್ದನ್ನು, ಮಹತ್ತಾದದ್ದನ್ನು, ಘನವಾದದ್ದನ್ನು, ಆಶೀರ್ವಾದಕರವಾದದ್ದನ್ನು ನೀವು ನಮಗೆ ಕೊಡುವಂಥ ದೇವರಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯಬೇಕೆಂದು ತೀರ್ಮಾನಿಸಿಕೊಂಡಿರುವ ಈ ಎಲ್ಲ ಭಕ್ತರನ್ನ ಆಶೀರ್ವದಿಸು ಸ್ವಾಮಿ. ನಿನ್ನ ಕೃಪೆ, ಕರುಣೆ, ದಯೆಗಳವರ ಮೇಲಿರಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕವಾಗಿ ನೀವು ಮಾತನಾಡಿದ್ದೀರೆಂದು ನಂಬುತ್ತಾ ನಮ್ಮ ರಕ್ಷಕನು ಒಡೆಯನು ಕ್ರಿಸ್ತನಾದಂಥ ನಜರೇತಿನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್.